सबको मेरा नमस्कार। मुझे बहुत अच्छा लगा आज टिप्पू के बारे में कुछ बात कहने के लिए, क्योंकि मैं when I was going to school in 1960s 1960 ನಿಮಗೆ ಯಾವ್ದಾದ್ರು ಕನ್ನಡ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ I can explain you in English, but my Urdu and Hindi is very bad actually. But somehow when I was 1960ರ ದಶಕದಲ್ಲಿ ಶಾಲೆಗೆ ಹೋಗುವಾಗ ನಾವು ಟಿಪ್ಪುನ ಬಗ್ಗೆ ತುಂಬಾ ಹಾಡುಗಳನ್ನು ಕೇಳ್ತಾ ಇದ್ವಿ. ಅರೆ ಹಮಾರ ಬೇಶಕ್ ತಮಾಷಾ, ಟಿಪ್ಪು ಸುಲ್ತಾನನು ನಿಮಿಷದಲ್ಲಿ ತರಿದನು ಎಷ್ಟು ಶಿರಗಳನ್ನು, ಆಮೇಲೆ ಮೀರ್ ಸಾಧಕನು ಹೇಗೆ ಮೋಸ ಮಾಡಿದ ತುಂಬಾ ಕೇಳ್ತಾ ಇದ್ದೇವೆ ನಾವು ಆಕ್ಚುಲಿ. ಸೊ ಟಿಪ್ಪುಸ್ ಲೈಫ್ ಅಂಡ್ ಲಾವಣೀಸ್ ವರ್ ದ ಪಾರ್ಟ್ ಆಫ್ ಸ್ಕೂಲ್ ಕ್ಯಾರಿಕ್ಯುಲಮ್ ವೆನ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಇನ್ 1960s. ಹಾಗಾಗಿ ನಮಗೆ ಟಿಪ್ಪುನ ಬಗ್ಗೆ, ಟಿಪ್ಪು ಹುಲಿ ಆಮೇಲೆ ಅದೆಲ್ಲ ಆಯ್ತು, ನೀವೆಲ್ಲ ತುಂಬಾ ತಿಳಿದವರು, ಅದರ ಬಗ್ಗೆ ಗೊತ್ತಿದೆ, ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲ್ಲ. ಅದು ಚೆನ್ನಾಗಿತ್ತದು. ಆದ್ರೆ ಕಳೆದ ಕೆಲವು ವರ್ಷಗಳಿಂದ, ಒಂದು 5-6 ವರ್ಷಗಳಿಂದ ಸಡನ್ಲಿ ಟಿಪ್ಪು ಒಂದು ವಿಲನ್ ಆಗಿ ಕನ್ವರ್ಟ್ ಆಗ್ಬಿಟ್ಟ. ನೆರೇಷನ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್ ಬಿಕಾಸ್ ಆಫ್ ಪೊಲಿಟಿಕಲ್ ರೀಸನ್, ನಾಟ್ ಬಿಕಾಸ್ ಆಫ್ ಟಿಪ್ಪುಸ್ ಡೀಡ್ಸ್. ಪೊಲಿಟಿಕಲ್ ರೀಸನ್, ಯಾಕಂದ್ರೆ ಪೊಲಿಟಿಕಲ್ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಅದು ತನ್ನ ಐಡಿಯಾಲಜಿಗೆ ಅನುಗುಣವಾಗಿ ಹಿಸ್ಟ್ರಿಯನ್ನ ರೀರೈಟ್ ಮಾಡ್ತದೆ, ಅದು ಜನಗಳನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ. ಮತ್ತೆ ಇಟ್ಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ನಾವು ಆಲ್ ಓವರ್. ಕಳೆದ 6-7 ವರ್ಷಗಳಿಂದ ಈ ತರ ಹಿಸ್ಟ್ರಿಯನ್ನು ಡಿಸ್ಟಾರ್ಟ್ ಮಾಡುವಂತ ಒಂದು ಕೆಲಸ ತುಂಬಾ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮತ್ತು ನೀವು ಇಂಟೆಲೆಕ್ಚುअल्स, हम्बल इंटेलेक्चुअल्स एंड अदर्स, साहब ने अभी बहुत अच्छा एक इंट्रोडक्शन भी दिया ये मास कल्चर के बारे में, बहुत अच्छा लगा. मैंने आपको कुछ दिन पहले कोस्टल कर्नाटक का एक बब्बरिया के बारे में बात किया. सो इट्स पीपल कल्चर, आलीबूता के बारे में बात किया. सो पीपल्स कल्चर, मोहरम के बारे में भी कुछ बात कहा मैंने. ಸೊ ಜನಗಳು ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಕಿವಿ ಕೊಡೋದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಇವತ್ತು ತುಂಬಾ ದೀರ್ಘವಾಗಿ ಮಾತಾಡೋದಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋದಿದ್ರೆ ನಾವು ಒಂದು 3-4 ಗಂಟೆ ಅದನ್ನ ಡಿಟೈಲ್ ಆಗಿ ಮಾತನಾಡುವಷ್ಟು ವಿಷಯ ಇದೆ. ಬಟ್ ನಾನು ಒಂದು 15-20 ನಿಮಿಷಕ್ಕೆ ಬಹಳ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಕೆಲವು ವಿಷಯಗಳನ್ನ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮೊದಲನಾಗಿ ಈ ಲಾವಣಿ ಅಂತ ನಾವು ಏನ್ ಹೇಳ್ತೇವೆ, ಅದು ನಮ್ಮ ಜಾನಪದದ ಒಂದು ಸಣ್ಣ ಪ್ರಕಾರ. ಅದಕ್ಕಿಂತ ಮೊದಲು ಒಂದು ಮಾತು ನಿಮ್ಮ ಹಂಬಲ್ ಇಂಟೆಲೆಕ್ಚುअल्स ನ ಕೋಆರ್ಡಿನೇಟರ್ಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೋಡಿ, ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ತುಂಬಾ ಲಿಟರೇಚರ್ ಪ್ರೊಡ್ಯೂಸ್ ಆಗಿದೆ, ತುಂಬಾ ಲಿಟರೇಚರ್. ಆ ಲಿಟರೇಚರ್ ಯಾವ್ದ್ರ ಮೇಲೆ ಇದೆ ಅಂತಂದ್ರೆ ಬರೀ ಕಾದಂಬರಿ ಕಥೆಗಳು ಮಾತ್ರ ಅಲ್ಲ. ದ ಲಿಟರೇಚರ್ ಈಸ್ ಆನ್ ಅಗ್ರಿಕಲ್ಚರ್, ದ ಲಿಟರೇಚರ್ ಈಸ್ ಆನ್ ರೋಡ್ ಟ್ರಾನ್ಸ್ಪೋರ್ಟೇಶನ್, ದ ಲಿಟರೇಚರ್ ಈಸ್ ಆನ್ ದ ಫಾರಿನ್ ವಿಸಿಟರ್ಸ್ ಟು ಬಿಜಾಪುರ್, ಲಾಟ್ ಆಫ್ ಥಿಂಗ್ಸ್ ಆಕ್ಚುಲಿ. ಆ ಎಲ್ಲ ಲಿಟರೇಚರ್ ಕೂಡ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದ ಲಿಟರೇಚರ್ ಅದು ಉರ್ದುವಿನಲ್ಲಿತ್ತು, ಪರ್ಷಿಯನ್ ನಲ್ಲಿತ್ತು, ಕನ್ನಡದ ಬಹಳ ಕಡಿಮೆ. ಆದ್ರೆ ಮೆಟೀರಿಯಲ್ ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡ್ ಏನಾಯ್ತಂದ್ರೆ ಎಲ್ಲ ಕಡೆ ಹರಡೋಯ್ತು ಅಂತಂದ್ರೆ ಅದು ಸ್ವಲ್ಪ ಮಾಹಿತಿ ಹೈದರಾಬಾದಿಗೆ ಹೋಯ್ತು, ಹೈದರಾಬಾದ್ ಸಾಲಾರ್ ಜಂಗ್ ಮ್ಯೂಸಿಯಂಗೆ ಹೋಯ್ತು, ಸ್ವಲ್ಪ ಮಾಹಿತಿ ಔರಂಗಾಬಾದ್ ಮ್ಯೂಸಿಯಂಗೆ ಹೋಯ್ತು, ಇನ್ನೂ ಸ್ವಲ್ಪ ಮಾಹಿತಿ ಬೇರೆ ಬೇರೆ ಕಡೆ ಹರಡಿ ಹೋಯ್ತು. ಅನ್ಫಾರ್ಚುನೇಟ್ಲಿ ಕರ್ನಾಟಕ ಸ್ಟೇಟ್ ವುಡ್ ಹ್ಯಾವ್ ಟೇಕನ್ ಕಂಟ್ರೋಲ್ ಆಫ್ ದಟ್ ಮೆಟೀರಿಯಲ್ and they would have collected all the materials because it belongs to a state of Karnataka. ಅದನ್ನ ಕಲೆಕ್ಟ್ ಮಾಡಿ ಒಂದು ಆರ್ಕೈವ್ಸ್ ಮಾಡಬೇಕಾಗಿತ್ತು. ಆದ್ರೆ ಅದು ಆಗ್ಲಿಲ್ಲ, ಎಲ್ಲ ಕಡೆ ಹರಡಿ ಹೋಯ್ತು. ಥ್ಯಾಂಕ್ಸ್ ಟು CM ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಬಿಜಾಪುರದಲ್ಲಿರುವ ಫಾಗು ಹಣಕಟ್ಟಿ ಸಂಸ್ಥಾನಕ್ಕೆ ಅವರು 1 ಕೋಟಿ ರೂಪಾಯಿಯನ್ನ ಆದಿಲ್ ಶಾಹಿಗಳ ಲಿಟರೇಚರ್ ಅನ್ನ ಸಂಗ್ರಹ ಮಾಡ್ಲಿಕ್ಕೆ ಮತ್ತು ಕಲೆಕ್ಟ್ ಮಾಡ್ಲಿಕ್ಕೆ ದುಡ್ಡು ಕೊಟ್ರು. ಅಂಡ್ ಒನ್ ಲೀಡಿಂಗ್ ಪರ್ಸನಾಲಿಟಿ, ನಾನು ಸಾಹೇಬ್ರಿಗೆ ಆಮೇಲೆ ಅವರ ನಂಬರ್ ಕಳಿಸ್ತೇನೆ, ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅಂತ. ಅವರು ಅದನ್ನ ಈವನ್ ಐ ಹೆಲ್ಪ್ಡ್ ಹಿಮ್ ಟು ಗೆಟ್ ಸಮ್ ಮೆಟೀರಿಯಲ್ ಫ್ರಮ್ ಡೆಲ್ಲಿ ಆಲ್ಸೋ. he went to Aurangabad, he went to Salar Jung Museum, he went to Bande Nawaz at Gulbarga.
he traveled all over and he collected the material. Xerox ನಲ್ಲಿ ಕಲೆಕ್ಟ್ ಮಾಡಿ ಇವತ್ತು ಅದನ್ನ 22 ವಾಲ್ಯೂಮ್ಗಳಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಥ್ಯಾಂಕ್ಸ್ ಟು ಕರ್ನಾಟಕ ಗವರ್ಮೆಂಟ್, ಎಸ್ಪೆಷಲಿ ಸಿದ್ದರಾಮಯ್ಯ ಗವರ್ಮೆಂಟ್ ಫಾರ್ ಡೂಯಿಂಗ್ ದಿಸ್. ಇವಾಗ 22 ವಾಲ್ಯೂಮ್ಸ್ ಕನ್ನಡದಲ್ಲಿ ಸಿಗ್ತದೆ. ನಮಗೆ ಇಡೀ ಕರ್ನಾಟಕ ಹಿಸ್ಟ್ರಿಯನ್ನು ಓದ್ಲಿಕ್ಕೆ ಅದು ಒಂದು ಹೊಸ ಓಪನ್ ಅಪ್ ಆಗೋಯ್ತು. ಈ ಕಮ್ಯುನಲ್ ಡೆವಲಪ್ಮೆಂಟ್ಸ್, ಸರ್ಕಾರದ ಐಡಿಯಾಲಜಿ ಏನೇ ಇರಲಿ, ನಮಗೆ ಅದನ್ನ ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಇಲ್ಲ. ಆದ್ರೆ ಅಕಾಡೆಮಿಕ್ ಆಗಿ ನಾವು ಇಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆ ಕೆಲಸ ಮಾಡುವವರು ಕೂಡ ನಮ್ಮ ನಡುವೆ ಇದ್ದಾರೆ. ಸೊ ದ ಹೋಲ್ ಸೊಸೈಟಿ ಇಸ್ ನಾಟ್ ಕಮ್ಯುನಲೈಸ್ಡ್. ಅದು ಪೊಲಿಟಿಕಲ್ ಮತ್ತು ಪೊಲಿಟಿಕಲ್ ಬಿಲಾಂಗಿಂಗ್ಸ್ ಇದೆಯಲ್ಲ, ಅದು ಆಗಿದೆ. ಆದ್ರೆ ಇಂಟೆಲೆಕ್ಚುಯಲ್ ಲೆವೆಲ್ ನಲ್ಲಿ ತುಂಬಾ ಸೋ ಕಾಲ್ಡ್ ಸೆಕ್ಯುಲರ್ ಆಗಿರುವ ಇದರ ಬಗ್ಗೆ ಯೋಚನೆ ಮಾಡುವ ಜನಗಳು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಆದಿಲ್ ಶಾಹಿಗಳ ಲಿಟ್ರೇಚರ್ ಏನು ಕರ್ನಾಟಕದ ಮೇಲೆ ಕ್ರಿಯೇಟ್ ಆಗಿದೆಯಲ್ಲ, ನಾನು ಆಗಲೇ ಹೇಳಿದಾಗ ಕರ್ನಾಟಕದ ವಾಟರ್ ಸಿಸ್ಟಮ್, ಅಗ್ರಿಕಲ್ಚರ್, ಟೂರಿಸ್ಟ್ ಯಾರೋ ಡೆಲ್ಲಿಯಿಂದ ಬಂದ್ರೆ ಅವ ಒಂದು 3 ತಿಂಗಳು ಹೈದರಾಬಾದ್ ಬಿಜಾಪುರದಲ್ಲಿ ಇದ್ರೆ ಅವನ ಎಕ್ಸ್ಪೀರಿಯನ್ಸ್ ಇತ್ಯಾದಿಗಳನ್ನೆಲ್ಲ ಬರೀತಾರೆ. ಯಾಕಂದ್ರೆ ಈ ತರದ ಬರವಣಿಗೆ ಆರಂಭ ಆದದ್ದೇ ಮುಸಲ್ಮಾನರಿಂದ, ಈ ತರದ ಹಿಸ್ಟ್ರಿ ರೈಟಿಂಗ್ ಶುರುವಾದದ್ದೇ ಇಸ್ಲಾಂ ಕಲ್ಚರ್ ಇಂದ. ಅದಕ್ಕಿಂತ ಮೊದಲು ಇರಲಿಲ್ಲ ಅದು. ಸೊ ಥ್ಯಾಂಕ್ಸ್ ಟು ದಟ್ ಕಲ್ಚರ್ ಫಾರ್ ಬ್ರಿಂಗಿಂಗ್ ರೈಟಿಂಗ್ಸ್ ಟು ಇಂಡಿಯನ್ ಸೊಸೈಟಿ ಅಂಡ್ ಎಸ್ಪೆಷಲಿ ಫಾರ್ ಕರ್ನಾಟಕ ಕಲ್ಚರ್. ಈಗ ಅದು ಸಿಕ್ಕಿದೆ. ಆದ್ರಿಂದ ನಾನು ಹಂಬಲ್ ಇಂಟೆಲೆಕ್ಚುವಲ್ಸ್ ಟಿಪ್ಪುವಿಗೆ ಪೂರಕವಾಗಿ ನೀವು ಒಂದ್ ದಿವಸ ನೀವು ದಯವಿಟ್ಟು ನಮ್ಮ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರನ್ನ ಒಂದ್ ದಿವಸ ನೀವು 1 ಗಂಟೆ ಕೊಡಿ ಅವರಿಗೆ, ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಕಾಲದ ಲಿಟ್ರೇಚರ್ ಮೇಲೆ ಅವರಿಂದ ಒಂದು ಭಾಷಣ ಮಾಡಿಸಿ. ಐ ಆಮ್ ಸಾರಿ, ನಿಮಗೆಲ್ಲ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿದ್ರೆ ಐ ಆಮ್ ಸಾರಿ, ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಆದ್ರೆ ಈ ತರದ ಕೆಲಸ ಆಗಿದೆ, ಅದು ಕನ್ನಡಕ್ಕೆ ಬಂದಿದೆ, ಅದರಲ್ಲಿ ಏನು ಮಾಹಿತಿ ಇದೆ ಎಂಬುದು ತಮಗೆ ಇನ್ನೂ ಕೂಡ ಪೂರ್ಣ ತಿಳುವಳಿಕೆ ಇಲ್ಲದಿದ್ದರೆ ಐ ರಿಕ್ವೆಸ್ಟ್ ದ organizers to contact Dr. Krishna Kollara Kulkarni. Is a 80-year-old man, very gentleman, very senior man. ಅವರನ್ನ ನೀವು ಕರೆದು ಒಂದು ದಿವಸ ಭಾಷಣ ಮಾಡಿದ್ರೆ, ಈ ಇಸ್ಲಾಮಿಕ್ ರೂಲ್ ಕರ್ನಾಟಕದಲ್ಲಿ ಆದಾಗ ಕರ್ನಾಟಕದ ಬಗ್ಗೆ ಸೃಷ್ಟಿಯಾದಂತ ಲಿಟ್ರೇಚರ್ ಇದೆಯಲ್ಲ, ಅದು ಬಹಳ, ನಾನು ನಿನ್ನೆ ಕೂಡ ಹೇಳಿದೆ, ನಾನು we should know each other more closely. Actually we are living together from many centuries actually, ಬಟ್ ನಮಗೆ ಪರಸ್ಪರ ಗೊತ್ತಿರೋದು ಬಹಳ ಕಡಿಮೆ. ನನಗೆ ಬಹಳ ಒಳ್ಳೆ ಗೆಳೆಯರಿದ್ದಾರೆ. ಬಳುವಾರ ಮಹಮ್ಮದ್ ಕುಂಜಿ ಇದ್ದಾರೆ, ಐಕೆ ಬಳುವ ತುಂಬಾ ಜನ ನನಗೆ, JNU ನಲ್ಲಿ ಅಂತೂ ತುಂಬಾ ಉರ್ದು ಡಿಪಾರ್ಟ್ಮೆಂಟ್ ಎಲ್ಲರೂ ನನ್ನ ಫ್ರೆಂಡ್ಸ್. ಆದ್ರೆ ಇಸ್ಲಾಮಿಕ್ ಕಲ್ಚರ್ ಬಗ್ಗೆ ನಮಗೆ ಗೊತ್ತಿರೋದು ಬಹಳ ಕಡಿಮೆ, ತುಂಬಾ ಕಡಿಮೆ. ಯಾಕಂದ್ರೆ ನಾವು ಚಾ ಕುಡಿಯುವಷ್ಟಕ್ಕೆ ನಮ್ಮ ರಿಲೇಷನ್ಸ್ ನಿಂತು ಹೋಗಿದೆ. ಸೊ ವಿ ಶುಡ್ ಮೂವ್ ಬಿಯಾಂಡ್ ದಟ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಪೀಪಲ್ಸ್ ಕಲ್ಚರ್. ಹೆಚ್ಚು ನಾವು ತಿಳ್ಕೊಳ್ಬೇಕು. ಅದು ಅಂದ್ರೆ ಎಲ್ಲರ ಬಗ್ಗೆ ಕರ್ನಾಟಕದ ಭಾಗವಾಗಿ ಆದಿಲ್ ಶಾಹಿಗಳಾಗಿದ್ದಿದ್ರೆ ಆದಿಲ್ ಶಾಹಿಗಳ ಲಿಟರೇಚರ್ ಎಲ್ಲ ಕನ್ನಡಿಗರು ಕೂಡ ತಿಳ್ಕೊಳ್ಬೇಕು. ಇದು ನನ್ನ ಆಶಯ. ಅಥವಾ ಟಿಪ್ಪುವಿನ ಬಗ್ಗೆ ಏನೇನು ಲಿಟರೇಚರ್ ಸೃಷ್ಟಿಯಾಗಿದೆ ಅದನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈಗ ಏನು ಹೈಡ್ ಮಾಡ್ತಾ ಇದ್ದಾರಲ್ಲ ಕೆಲವರು, ಅವ್ರು ಮಾಡ್ತಾರೆ, ಅದು ಪೊಲಿಟಿಕಲ್ ಅದು. ಆದ್ರೆ ನಮ್ಮಂತವ್ರು ನಿಮ್ಮಂತವ್ರು ಹೀಗೆ ಕೂತ್ಕೊಂಡು ಇಂಥ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಶೇರ್ ಮಾಡ್ಕೊಂಡು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವಂತ ಒಂದು ಕೆಲಸ ಏನಿದೆ, ಇದು ನಾವು ವರ್ತಮಾನ ಕಾಲದಲ್ಲಿ ಬಹಳ ಅಗತ್ಯವಾಗಿ ಮಾಡಬೇಕಾಗಿರೋದು. ಎಸ್ಪೆಷಲಿ ನಾನು ಇವತ್ತು ಟಿಪ್ಪುವಿನ ಬಹಳ ದಿನ ನೀವು ಕರೆದು ಈ ಮಾತುಗಳನ್ನು ನನಗೆ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಹೇಳಿ ಬಹಳ ಸಂಕ್ಷಿಪ್ತವಾಗಿ ಟಿಪ್ಪುವಿನ ಲಾವಣಿಗಳ ಬಗ್ಗೆ ನಾನು ಹೇಳ್ತೇನೆ. ಈ ಲಾವಣಿಗಳು ಅಂದ್ರೆ ಬ್ಯಾಲೆಟ್ಸ್, ಇಂಗ್ಲಿಷ್ ಅಲ್ಲಿ ನಾವು ಬ್ಯಾಲೆಟ್ಸ್ ಅಂತ ಕರಿತೀವಿ ನಾವು. ಈ ಬ್ಯಾಲೆಟ್ಸ್ ಗಳಂದ್ರೆ ನೀವು ಅದನ್ನ ಕನ್ನಡದಲ್ಲಿ ಕಥನ ಕಾವ್ಯಗಳು ಅಂತ ನಾವು ಕರಿತೇವೆ. ಅಂದ್ರೆ ಇದು ಬಹಳ ದೀರ್ಘವಾದ್ದು ಏನು ಅಲ್ಲ. ಇದು ಸುಮಾರು 2 ಗಂಟೆ ಅವಧಿಯಲ್ಲಿ ಒಬ್ಬ ಅಥವಾ ಇಬ್ರು ಒಂದು ಡಪ್ಪು ನಿಮ್ಗೆ ಗೊತ್ತಿದೆ, ಇಟ್ ಕೇಮ್ ಫ್ರಮ್ ಮಿಡ್ಲ್ ಈಸ್ಟ್ ಟು ಇಂಡಿಯಾ. ಆ ಡಪ್ಪುವನ್ನ ಹಿಡ್ಕೊಂಡು ಅಥವಾ ಇನ್ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಹಿಡ್ಕೊಂಡು ಅದನ್ನ ಬಾರಿಸ್ತಾ, ನಿಮಗೊಂದು ಸಣ್ಣ ವಿಡಿಯೋ ಆಮೇಲೆ ನಾನು ತೋರಿಸ್ತೇನೆ, ಬಾರಿಸ್ತಾ ಆ ಕಥೆಯನ್ನ ಹೇಳುವುದು. ಸೊ ಆ ಕಥೆಯನ್ನು ಹೇಳೋದಿದೆಯಲ್ಲ, ಅಂದ್ರೆ ಬ್ಯಾಲಡ್ಸ್ ಅಂತ ನಾವು ಹೇಳ್ತೇವೆ, ಅದಕ್ಕೆ ಕನ್ನಡದಲ್ಲಿ ಲಾವಣಿ ಅಂತ ಹೇಳ್ತೇವೆ. ಇದು ಹೆಚ್ಚು ಜನಪ್ರಿಯವಾಗಿದ್ದದ್ದು ಮಹಾರಾಷ್ಟ್ರದಲ್ಲಿ ಮತ್ತು ಪೇಶ್ವೆಯರ ಕಾಲದಲ್ಲಿ, ಅಂದ್ರೆ 15th ಸೆಂಚುರಿ. ಸೊ ಎಲ್ಲ ಲಾವಣಿಗಳು ಕೂಡ ಸೃಷ್ಟಿಯಾದದ್ದು 15th ಸೆಂಚುರಿಯ ಮಹಾರಾಷ್ಟ್ರದಲ್ಲಿ ಡ್ಯೂರಿಂಗ್ ಪೇಶ್ವೆ ರೂಲ್. ಅವರು ತಮಗೆ ಜನಗಳಿಗೆ ಹತ್ತಿರವಾಗಿರುವಂತ ಒಂದು ವ್ಯಕ್ತಿತ್ವವನ್ನು ಹಿಡ್ಕೊಂಡು, ಹಿ ಮೇ ಬಿ ಎ ಕಿಂಗ್ ಆರ್ ಹಿ ಮೇ ಬಿ ಎ ಲೋಕಲ್ ಹೀರೋ, ಎನಿಬಡಿ, ಅಂದ್ರೆ he is a hero and he is a very popular man. ಅವನ ಬಗ್ಗೆ
ತಮಗೆ ಏನು ಗೊತ್ತಿದೆ ಓರಲಿ ಕೆಲವು ಸರ್ತಿ ಬರೀತಾರೆ, ಬಟ್ ಓರಲಿ ಅವನ ಬಗ್ಗೆ ಹಾಡುಗಳನ್ನು ಹೇಳ್ತಾ ಹೇಳ್ತಾ ಮನೆಗೆ ಹೋಗುವುದು. ಸೊ ದೀಸ್ ಸಿಂಗರ್ಸ್ ಮೂವ್ ಫ್ರಮ್ ಹೌಸ್ ಟು ಹೌಸ್. ಸಮ್ಟೈಮ್ ಒಂದು ದೊಡ್ಡ ಸಭೆಯಲ್ಲಿ ಏಕ್ತಾರಿ ಅಥವಾ ಡಪ್ಪು ಹಿಡ್ಕೊಂಡು ಹಾಡಿ ಜನಗಳನ್ನ ಮನರಂಜಿಸ್ತಾರೆ. ಸೊ ಲಾವಣಿಗಳು ಒಂದು ಕಥನ ಕಾವ್ಯ ಅಂತ ನಾವು ಹೇಳ್ತೇವೆ, ಅಥವಾ ಇಟ್ಸ್ ಎ ಶಾರ್ಟ್ ಎಪಿಕ್. ಅದರಲ್ಲಿ ಇಡೀ ಕಥೆ ಇರುವುದಿಲ್ಲ. ಉದಾಹರಣೆಗೆ ಇಡೀ ರಾಮಾಯಣದ ಬಗ್ಗೆ ಒಂದು ಲಾವಣಿ ಅಂತ ಇರುವುದಿಲ್ಲ, ಒಂದು ಮಹಾಭಾರತ ಅಂತ ಒಂದು ಲಾವಣಿ ಇರುವುದಿಲ್ಲ. ಆದರೆ ಮಹಾಭಾರತದ ಒಂದು ಎಪಿಸೋಡ್ ಬೇಕಾದ್ರೆ ಲಾವಣಿ ಆಗ್ಬೋದು, ಅಥವಾ ರಾಮಾಯಣದ ಒಂದು ಎಪಿಸೋಡ್ ಒಂದು ಲಾವಣಿ ಆಗ್ಬೋದು. ಸೊ ಇಡೀ ಟಿಪ್ಪು ಸುಲ್ತಾನ್ ಹುಟ್ಟಿಂದ ಸಾಯುವಲ್ಲಿವರೆಗಿನ ಕಥೆ ಬಹುಮಟ್ಟಿಗೆ ಲಾವಣಿ ಆಗಲ್ಲ. ಟಿಪ್ಪು ಸುಲ್ತಾನ್ ಒಂದು ಘಟನೆ, ಫಾರ್ ಎಕ್ಸಾಂಪಲ್ ಹೈದರ್ ಅಲಿ ಮತ್ತು ಟಿಪ್ಪುವಿನ ರಿಲೇಷನ್ ಹೇಗಿತ್ತು, ಸೊ ಇಟ್ ವಿಲ್ ಬಿಕಮ್ ಎ ಲಾವಣಿ. ಅಥವಾ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಹೇಗೆ ಸತ್ತ, ಆ ಭಾಗ ಆಯ್ತಾ. ಹಾಗಾಗಿ ಲಾವಣಿ ಎಂಬುದು ಒಂದು ಕಥನ ಕಾವ್ಯವಾದ್ರೂ ಕೂಡ ಸುದೀರ್ಘವಾದ ಕಥನ ಕಾವ್ಯ ಅಲ್ಲ. ಅದು ಇಟ್ಸ್ ಸಬ್ಸೆ ಛೋಟಾ ಹೋತಾ ಹೈ, ಛೋಟಾ. ಮತ್ತು ಸಣ್ಣದಾಗಿದ್ರು ಅದರ ಮುಖ್ಯ ಗುಣ ಏನು ಅಂತಂದ್ರೆ, ಈ ಲಾವಣಿಗಳು ಅದು ಬಹಳ ಮುಖ್ಯವಾಗಿ ಆಕ್ಷನ್ ಕೇಂದ್ರಿತ. ಅದು ಆಕ್ಷನ್ ಅಂದ್ರೆ ಕ್ರಿಯಾ ಕೇಂದ್ರಿತ ಅಂತ ಹೇಳ್ತೀವಿ ನಾವು. ಈಗ ಅದ್ರಲ್ಲಿ ಘಟನೆಗಳು ಇರಬೇಕು. ಈಗ ಸುಮ್ಮನೆ ಒಂದು ವರ್ಣನೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು ಈಗ ಬಾಬಾ ಬುಡನ್ಗಿರಿ ಅಂತ ಒಂದು ಪ್ರದೇಶ ಇದ್ರೆ, ಬಾಬಾ ಬುಡನ್ಗಿರಿ ಹೇಗಿತ್ತು ಅಂತ ಅದರ ವರ್ಣನೆ 2-3 ಪೇಜ್ ಬರೋದಿಲ್ಲ. ಅಲ್ಲಿ ಒಂದು ಘಟನೆ ನಡಿಬೇಕು, ಅಂದ್ರೆ ಆಕ್ಷನ್. ಸೊ ಲಾವಣಿಗಳು ಏನಾಗ್ತವೆ ಅಂದ್ರೆ ಆಕ್ಷನ್ ಜಾಸ್ತಿ ಇರ್ತದೆ ಅದರಲ್ಲಿ. ಅದು ಆಕ್ಷನ್ ಜಾಸ್ತಿ ಇರೋದ್ರಿಂದ ಅದನ್ನು ನೆರೇಟ್ ಮಾಡುವವನಿಗೆ ಆ ಹಾಡನ್ನು ಹಾಡ್ತಾ ಸಣ್ಣ ಮಟ್ಟಿನ ಆಕ್ಷನ್ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಮ್ಯೂಸಿಕ್ ಅಂಡ್ ಆಕ್ಷನ್. ಬಹಳ ಚೆನ್ನಾಗಿರ್ತದೆ ಮ್ಯೂಸಿಕ್, ಮತ್ತೆ ಅದರಲ್ಲಿ ಒಂದು ಆಕ್ಷನ್ ಕೂಡ ಇರ್ತದೆ. ಅಂದ್ರೆ ನೀವು ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ ಇತ್ಯಾದಿ ನಾಟಕ, ಬೀದಿ ನಾಟಕ ಇತ್ಯಾದಿಗಳನ್ನ ನೀವು ನೋಡಿರ್ತೀರಿ. ಈ ತರದ ಅದು ಇಟ್ಸ್ ಎ ಸ್ಮಾಲ್ ಥಿಯೇಟರ್. ಆಕ್ಚುಲಿ ಆ ಥಿಯೇಟರ್ಗೆ ಏನು ಪರದೆ ಅಥವಾ ಏನು ಬೇಕಾಗಿಲ್ಲ. ನೀವು ಒಂದು 10 ಜನ ನಿಂತ್ರೆ ಅವರ ಮಧ್ಯೆ ನಿಂತ್ಕೊಂಡು ಅವ ದಪ್ಪು ಹಿಡ್ಕೊಂಡು ಒಂದು ಲಾವಣಿಯನ್ನ ಹಾಡಿ ಬಿಡ್ಬೋದು. ಹಾಡಿದ ಮೇಲೆ ನೀವು ಅವನಿಗೆ ಏನು ಅಕ್ಕಿ, ಭತ್ತ ಅಥವಾ ಸ್ವಲ್ಪ ದುಡ್ಡು ಕೊಟ್ರೆ ಅದನ್ನ ಅವನು ಕಿಸೆಯಲ್ಲಿ ಹಿಡ್ಕೊಂಡು ಹೊರಟು ಹೋಗ್ತಾನೆ. ಸೊ ದಿಸ್ ಇಸ್ ಬ್ರಾಡ್ಲಿ ಲಾವಣಿ. ಅದು ಹೇಗಿದೆ ಅಂತ ನಾನು ನಿಮಗೆ ಮುಂದೆ ಟಿಪ್ಪುವಿನ ಒಂದು ಲಾವಣಿಯನ್ನ ನನ್ನ ಗೆಳೆಯ ಹಾಡಿದ್ದನ್ನ ನಾನು ನಿಮಗೆ ಒಂದು 2 ನಿಮಿಷ ತೋರಿಸಿದ್ರೆ ನಿಮಗೆ ಅದು ಐಡಿಯಾ ಆಗ್ತದೆ ಹೌ ಇಟ್ ಗೋಸ್ ಅಂತ. ಸೊ ಇಲ್ಲಿ ಅನೇಕ ತರದ ಲಾವಣಿಗಳು ಇರ್ತವೆ. ಉದಾಹರಣೆಗೆ ಪ್ರೇಮದ ಲಾವಣಿಗಳು ಇರ್ತವೆ. ಅರ್ಜುನನ ಕಿನ್ನರ್ ಜೋಗಿಗಳ ಲಾವಣಿಗಳು ಇರ್ತದೆ. ಅಥವಾ ಯಾವುದೋ ಒಂದು ಪ್ರೇಮ, ಯಾವನೋ ಒಬ್ಬ ಒಂದು ಈಗ ಕುಮಾರರಾಮನ ಲಾವಣಿಯಲ್ಲಿ ನಾನು ಮೊನ್ನೆ ಹೇಳಿದೆ, ಬಹುಶಃ ಕುಮಾರರಾಮ ಮತ್ತು ತುಗಲಕ್ ಮೊಹಮ್ಮದನ ಮಗಳು ಬಾಬಮ್ಮನ ಪ್ರೇಮದ ಒಂದು ಕಥೆ ಇರ್ತದೆ. ಇಟ್ಸ್ ಅ ಲವ್ ಬಿಟ್ವೀನ್ ಕುಮಾರರಾಮ ಅಂಡ್ ದ ಡಾಟರ್ ಆಫ್ ತುಗಲಕ್. ಹಾಗೆಲ್ಲ ಇರ್ತದೆ ಒಂದು ಪ್ರೇಮ. ಅವು ಪ್ರೇಮ ಲಾವಣಿಗಳು. ಬಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದು ಹಿಸ್ಟೋರಿಕಲ್ ಬ್ಯಾಲೆನ್ಸ್, ಈ ಚಾರಿತ್ರಿಕ ಲಾವಣಿಗಳು. ಈ ಚಾರಿತ್ರಿಕ ಲಾವಣಿಗಳು ಕರ್ನಾಟಕದಲ್ಲಿ ನಾನು ಆಗಲೇ ಹೇಳಿದಾಗೆ ಸೃಷ್ಟಿಯಾದದ್ದು ಬಹುಮಟ್ಟಿಗೆ 17th and 18th and 19th ಸೆಂಚುರಿ. ಅದಕ್ಕಿಂತ ಮೊದಲು ಇರಲಿಲ್ಲ. ಮಹಾರಾಷ್ಟ್ರದಲ್ಲಿ ಅದು 15th ಸೆಂಚುರಿಯಲ್ಲಿ ಪೇಶ್ವೆಯರ ಕಾಲದಲ್ಲಿ ತಯಾರಾಗಿದ್ರು. ಕರ್ನಾಟಕದಲ್ಲಿ ಅದು ಸೃಷ್ಟಿಯಾದದ್ದು ಸುಮಾರಾಗಿ 1800 ಮತ್ತು 1900, ಲೇಟ್ 18th ಸೆಂಚುರಿ. ಇದನ್ನ ನಾನು ಅದರ ಇತಿಹಾಸಕ್ಕೆ ಹೋಗುದಿಲ್ಲ. ಐ ವಿಲ್ ನಾಟ್ ಗೋ ಟು ದ ಹಿಸ್ಟ್ರಿ ಆಫ್ ದ ಲಾವಣಿ ಕಲೆಕ್ಷನ್ಸ್. ಬಟ್ ನಮ್ಮಲ್ಲಿ ಮೊದಲು ಲಾವಣಿಯನ್ನ ಕಲೆಕ್ಟ್ ಮಾಡಿದವನು ಜಾನ್ ಲೇಡನ್ ಅಂತ, ಸಾರಿ JF ಫ್ಲೀಟ್ ಅಂತ, JF ಫ್ಲೀಟ್. ಅವನು 1885 ಅಲ್ಲಿ ಒಂದು 6 ಲಾವಣಿಗಳನ್ನ ಕಲೆಕ್ಟ್ ಮಾಡ್ತಾನೆ. 6 ಅಥವಾ 7 ಲಾವಣಿಗಳನ್ನ ಕಲೆಕ್ಟ್ ಮಾಡ್ತಾನೆ JF ಫ್ಲೀಟ್ ಅಂತ. ಅವನು ಬಿಜಾಪುರದಲ್ಲಿದ್ದ, ಧಾರವಾಡದಲ್ಲಿದ್ದ ಮತ್ತು ಆ ಪ್ರದೇಶದಲ್ಲಿದ್ದ ಲಾವಣಿಗಳನ್ನು ಕಲೆಕ್ಟ್ ಮಾಡಿದ. ಅಂದ್ರೆ ಕರ್ನಾಟಕದ 18th ಅಥವಾ 19th ಸೆಂಚುರಿಯ ಹಿಸ್ಟೋರಿಕಲ್ ಬ್ಯಾಲೆಟ್ಸ್ ಅನ್ನ ಹೇಳ್ತಾ ಇದ್ದೀನಿ ನಾನು. ಅವನು ಕಲೆಕ್ಟ್ ಮಾಡಿದ ಲಾವಣಿಗಳಲ್ಲಿ ಒಂದು ಕಿತ್ತೂರು ಲಾವಣಿ. ಇಟ್ಸ್ ನೋಡಿ 1887 ಅಲ್ಲಿ ಕಿತ್ತೂರು ಪತನ ಆಯ್ತು. ನಿಮಗೆ ಗೊತ್ತಿದೆ, ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಆಯ್ತು. ಸೊ ಜನ ಕಿತ್ತೂರು ಪತನವಾದನ್ನ ನೋಡಿದ್ದಾರೆ, ಹತ್ತಿರದಿಂದ ನೋಡಿದ್ದಾರೆ. ಸೊ ಕಿತ್ತೂರು ಪತನವಾದ ಮೇಲೆ, ಸಂಗೊಳ್ಳಿ ರಾಯಣ್ಣ ಸತ್ತು ಹೋದ ಮೇಲೆ ಅದರ ಬಗ್ಗೆ ಲಾವಣಿಗಳು ಸೃಷ್ಟಿಯಾದ. ಅಂದ್ರೆ ಒಂದು ಗಮನದಲ್ಲಿ ಇಟ್ಟುಕೊಂಡು ಈ ಲಾವಣಿಗಳು ಯಾಕೆ ಸೃಷ್ಟಿ ಆಗ್ತವೆ ಅಂತಂದ್ರೆ, ಈ ಲಾವಣಿಗಳ ಕಥಾನಾಯಕ ಇದ್ದಾನಲ್ಲ
ಅವನು ಸತ್ತು 10 ವರ್ಷದ ಒಳಗೆ. So this is very important. Maximum 10 years. See, for example, ಟಿಪ್ಪು 1799 ಅಲ್ಲಿ ಸತ್ರೆ 1809 ಒಳಗೆ ಲಾವಣಿಗಳು ಸೃಷ್ಟಿಯಾಗ್ತವೆ. ನಾವು ಅದನ್ನ ಅಧ್ಯಯನ ಮಾಡಿದ ಪ್ರಕಾರ 10 ವರ್ಷದ ಒಳಗೆ ಲಾವಣಿಗಳು ಸೃಷ್ಟಿಯಾಗ್ತವೆ. ಲೇಡನ್, ನಾನು ಮುಂದೆ ಬರ್ತೇನೆ ಅದಕ್ಕೆ. ಲೇಡನ್ ಟಿಪ್ಪುವಿನ ಲಾವಣಿಯನ್ನ ಮೊದಲು ಕಲೆಕ್ಟ್ ಮಾಡಿದ್ದು 1806 ಅಲ್ಲಿ. See, what is the duration between Tippu's death and Layden's collection? It's just 7 years. 1799 ಟಿಪ್ಪು ಸತ್ತ. 1806 ಜಾನ್ ಲೇಡನ್ ಜನಗಳಿಂದ ಒಂದು ಲಾವಣಿಯನ್ನ ಕಲೆಕ್ಟ್ ಮಾಡಿದ. ನಾನು ಅದನ್ನು ನಿಮಗೆ ಮುಂದೆ ಹೇಳ್ತೇನೆ. ಹಾಗಾಗಿ ಈ ಲಾವಣಿಯನ್ನ ಕಟ್ಟಿದವರಿದ್ದಾರಲ್ಲ, ಲಾವಣಿಯನ್ನ ಹಾಡುವವರು, ಅವರು ಈ ಹೀರೋನನ್ನ ನೋಡಿರ್ತಾರೆ ಎಂಬುದು ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ದಟ್ ಕನ್ಸ್ಟ್ರಕ್ಟಿಂಗ್ ಎ ಸ್ಟೋರಿ ಅಬೌಟ್ ರಾಮ ಅಂಡ್ ಕೃಷ್ಣ, ಪೀಪಲ್ ಹ್ಯಾವ್ ನೆವರ್ ಸೀನ್ ದಟ್. ಅಥವಾ ಈವನ್ ಪ್ರಾಫಿಟ್ ಮೊಹಮ್ಮದ್ ಕೂಡ ನಾವು ಯಾರು ನೋಡಿಲ್ಲ. ಆದ್ರೆ ಇಲ್ಲಿ ಈಗ ಬಬ್ಬರಿಯನ ಬಗ್ಗೆ ಒಂದು ಪಾಡ್ದನ ಇದೆ ಅಂತಂದ್ರೆ, ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಲೇಟರ್. ನೋಬಡಿ ಹ್ಯಾಸ್ ಸೀನ್ ಬಬ್ಬರಿಯ, ನೋಬಡಿ ಹ್ಯಾಸ್ ಸೀನ್ ಅಲಿಬುತ್ತ. ಅದು ಆಮೇಲೆ ಕನ್ಸ್ಟ್ರಕ್ಷನ್ ತಯಾರಾಗ್ತದೆ. ಸೊ ಇದು ಲಿಟ್ರೇಚರ್ನ ಒಂದು ಬಹಳ ಇಂಪಾರ್ಟೆಂಟ್ ಭಾಗ ಇದು. ಆದ್ರೆ ನಾವು ಹಿಸ್ಟೋರಿಕಲ್ ಲಾವಣಿಗಳ ಬ್ಯಾಲೆನ್ಸ್ ಗಳ ಚರಿತ್ರೆ ನೋಡಿದ್ರೆ, ಇಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ವಿದಿನ್ 10 years ಆಫ್ ಹೀರೋಸ್ ಡೆತ್. 10 years ಆಫ್ ಹೀರೋ. ಹಾಗಾಗಿ ನಮಗೆ ಈ ಲಾವಣಿಗಳಲ್ಲಿ ಬರುವ ವಿವರಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದ್ರೆ ಅವ ಹಿಸ್ಟ್ರಿಯನ್ನು ಬರ್ದಿದ್ದಾನೆ ಅಂತ ಅಲ್ಲ. ನಾನು ಆಗಲೇ ಹೇಳಿದಾಗ ಆದಿಲ್ ಶಾಹಿಗಳ ಅಂಡರ್ ನಲ್ಲಿ ಅಥವಾ ಇನ್ಯಾರೊಬ್ಬ ಟಿಪ್ಪು ಸುಲ್ತಾನ್ ಅಂಡರ್ ನಲ್ಲಿ ಒಬ್ಬ ಹಿಸ್ಟ್ರಿ ಬರೆದ್ರೆ, ಹಿಸ್ಟರಿಯೋಗ್ರಫಿ ವಾಸ್ ಸ್ಟಾರ್ಟೆಡ್ ವಿತ್ ದ ಮುಸ್ಲಿಂ ರೈಟರ್ಸ್, ರೈಟ್? ಸೊ ಆತರ ಬರೀಲಿಲ್ಲ. ಯಾಕಂದ್ರೆ ಇದು ಜನಗಳ ಮಧ್ಯೆ ಹೋಗಿ ಕಥೆಯನ್ನು ಹೇಳುವಾಗ ಅವರು ಅದಕ್ಕೆ ಪೋಯೆಟಿಕ್ ಆದಂತ ಅಂಶಗಳನ್ನು ಸೇರಿಸಬೇಕಾಗ್ತದೆ. ಸೊ ಪೋಯೆಟಿಕ್ ಅಂಶಗಳನ್ನು ಸೇರಿಸ್ತಾರೆ. ಹಾಗಾಗಿ ನಾವು ಈ ಲಾವಣಿಯನ್ನ ಬರೆದವನು ಆ ಹೀರೋನನ್ನ, in our case it is Tipu Sultan, the collected by John Leyden in 1806, which is just 7 years later after the Tipu's massacre, Tipu's death. ನೋಡಿರ್ತಾರೆ. ಆದ್ರೆ ನೋಡಿದ್ದನ್ನ ಅವ ಯಥಾ ಪ್ರಕಾರ ಬರ್ದಿದ್ದಾನೆ ಅಂತ ನಾವು ಒಪ್ಪಿಕೊಳ್ಳುವಾಗಿಲ್ಲ. ಅದು ಕಷ್ಟ. ಯಾಕಂದ್ರೆ ಲಾವಣಿ ಇಸ್ ಎ ಪೊಯಿಟಿಕ್ ಫಾರ್ಮ್ ನೆರೇಟೆಡ್ ಫಾರ್ ಪಬ್ಲಿಕ್. ಆದ್ದರಿಂದ ಅದರಲ್ಲಿ ಪೊಯಿಟಿಕ್ ಆದ ಅಂಶಗಳು ಇರ್ತವೆ. ಸೊ ವಿ ಕೆನಾಟ್ ಟೇಕ್ ಲಾವಣಿ ಆಸ್ ಎ ಡಾಕ್ಯುಮೆಂಟ್ ಫಾರ್ ಹಿಸ್ಟ್ರಿ, ನೋ. ಆದ್ರೆ ಅದು ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವ ಹಿಸ್ಟ್ರಿ ಇದೆಯಲ್ಲ, ಅದಕ್ಕೆ ಪೂರಕವಾದ ಕೆಲವು ಮಾಹಿತಿಗಳನ್ನಾದ್ರೂ ಕೊಡಬಹುದು, ಅಥವಾ ಅದಕ್ಕಿಂತ ಭಿನ್ನವಾದ ಆಲ್ಟರ್ನೇಟಿವ್ ಹಿಸ್ಟ್ರಿಯನ್ನಾದ್ರೂ ಕೊಡಬಹುದು. ದಟ್ ಡಿಪೆಂಡ್ಸ್ ಹೌ ಯು ಅಪ್ರೋಚ್ ಟು ಲಾವಣಿ. ಈಗ ಉದಾಹರಣೆಗೆ ಮೀರ್ ಸಾಧಕ, ದಿವಾನ್ ಪೂರ್ಣಯ್ಯ, ಅನೇಕ ಹೆಸರುಗಳು ಈ ಲಾವಣಿಲಿ ಬರ್ತವೆ. ಅವರೆಲ್ಲ ಹಿಸ್ಟೋರಿಕಲಿ ದೇವರ್ ದೇರ್ ಬರ್ತದೆ. ಹಾಗಾಗಿ ಅದನ್ನ ನಾವು ತೆಕ್ಕೊಳ್ಬಹುದು. ಆದ್ರೆ ಇಲ್ಲಿ ಬರುವ ಎಲ್ಲಾ ಘಟನೆಗಳು ಕೂಡ ಅದು ಹಿಸ್ಟೋರಿಕಲಿ ಟ್ರೂ ಅಂತ ನಾವು ಮಾಡಿದ್ರೆ, ನಾವು ನಮ್ಮಲ್ಲಿ ಕೋಮುವಾದಿಗಳು ನಮ್ಮ ಹಿಸ್ಟ್ರಿಯನ್ನು ಕಟ್ಟಿದಾಗ ಆಗ್ತದೆ. ಸೊ ದೇ ಬಿಲೀವ್ ಪೋಯಿಟ್ರಿ ಇಸ್ ದ ಹಿಸ್ಟ್ರಿ, ವಿಚ್ ಇಸ್ ನಾಟ್. Poetry is not a history. Poetic construction is a poetic construction. It is not a historical construction. ನಮ್ಮಲ್ಲಿ ಬಹಳ ಜನ, ನಾನು ಒಂದು ICHR ನ ಒಂದು ಟಾಕಿಗೆ ಹೋಗಿದ್ದೆ. ಅದರ ಚೇರ್ಮನ್ ಅವರ ಟಾಕ್ ಏನಾಗಿತ್ತು ಅಂತಂದ್ರೆ, ಈ ಮಂಗಗಳು, ಬಂದರ್ ಕಪಿಗಳು ರಾಮೇಶ್ವರದಿಂದ ಲಂಕೆಗೆ ಹೇಗೆ ಸೇತುವೆ ಕಟ್ಟಿದ್ವು ಅಂತ. ದೇ ಬಿಲ್ಟ್ ಎ ಬ್ರಿಡ್ಜ್ ಬಿಟ್ವೀನ್ ರಾಮೇಶ್ವರ ಅಂಡ್ ಶ್ರೀಲಂಕಾ. ಅವರು ಹೇಳೋದು ಅದು ಹಿಸ್ಟೋರಿಕಲ್ ಅಂತ, ನಾನು ಹೇಳೋದು ಇಟ್ಸ್ ಎ ಪೊಯೆಟಿಕ್ ಕನ್ಸ್ಟ್ರಕ್ಷನ್ ಅಂತ. ಸೊ ಪೊಯೆಟಿಕ್ ಕನ್ಸ್ಟ್ರಕ್ಷನ್ ಅಲ್ಲಿ ರಾಮನಿಗೆ ಕೋತಿಗಳು ಕೂಡ ಸಹಾಯ ಮಾಡಿದವು ಎಂಬುದು ಇಟ್ಸ್ ಎ ಬ್ಯೂಟಿಫುಲ್ ಇಮ್ಯಾಜಿನೇಷನ್. ಬಟ್ ಯು ಕೆನಾಟ್ ಟೇಕ್ ದಿಸ್ ಆಸ್ ಎ ಹಿಸ್ಟೋರಿಕಲ್ ಫ್ಯಾಕ್ಟ್. ನಾನು ಅವರಿಗೆ ಮತ್ತೆ ಹೇಳಿದೆ, ಚರ್ಚೆಯಲ್ಲಿ ಹೇಳಿದೆ, ಸರ್ ನಿಮ್ಮ ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿತ್ತು, ನೀವು ಇದನ್ನ ಒಂದು ರೆಕಮೆಂಡೇಶನ್ ಮಾಡಿ, ಒಂದು ಪ್ರಪೋಸಲ್ ಮಾಡಿ, please send it to central government which is led by ಶ್ರೀಮಾನ್ ನರೇಂದ್ರ ಮೋದಿ ಅಂತಂದೆ. ವಾಟ್ ಅಂತ ಕೇಳಿದ್ರು ಅವರು. ನಾನು ಹೇಳಿದೆ, ನಾನು ವೆಸ್ಟರ್ನ್ ಘಾಟ್ ಇಂದ ಬಂದಿದ್ದೇನೆ, ಮಂಗಳೂರು ಕಡೆ. ಅಲ್ಲಿ ತುಂಬಾ ಕಾಡಿದೆ, ಮತ್ತೆ ಅಲ್ಲಿ ತುಂಬಾ ಮಂಗಗಳು ಕೂಡ ಇದಾವೆ, ಬಂದರ್ಗಳು ಇದಾವೆ. ಅಲ್ಲಿ ಬ್ರಿಡ್ಜ್ ಆಗ್ಬೇಕು. ಸೊ ಅಲ್ಲಿಯ ಮಂಗಗಳನ್ನು ಬಳಸಿಕೊಂಡು ಬ್ರಿಡ್ಜ್ ಮಾಡಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರು. ಅವರು ನನಗೆ, ತಮ್ಮ ಆರ್ ಯು ಮೇಕಿಂಗ್ ಫನ್ ಆಫ್ ಮೀ ಅಂತ ಕೇಳಿದ್ರು. ನಾನು ಹೇಳಿದೆ, ನೀವು ಇಷ್ಟರೊಳಗೆ ನಮಗೆ ಎಂತ ಮಾಡಿದ್ರು, ಫನ್ನೇ ಮಾಡಿದ್ದಲ್ವ ಅಂತ ಹೇಳಿದೆ ನಾನು. ಸೊ ದೇರ್ ಇಸ್ ಎ ಸ್ಲೈಟ್ ಜಗಳ ಅವರಿಗೂ ನನಗೂ ಆಯ್ತು.
ಸೊ ವಿ ಶುಡ್ ಮೇಕ್ ಎ ಕ್ಲಿಯರ್ ಕಟ್ ಡಿಫರೆನ್ಸ್ ಬಿಟ್ವೀನ್ ಪೊಯಿಟಿಕ್ ಟ್ರೂತ್ ಅಂಡ್ ಹಿಸ್ಟೋರಿಕಲ್ ಟ್ರೂತ್. ಓಕೆ, ಸೊ ಲಾವಣಿಗಳ ವಿಷಯದಲ್ಲಿ ನಾವು ಅದು ಅವನ್ನ ಬರ್ದವನು ಟಿಪ್ಪುವನ್ನು ನೋಡಿದ್ದಾನೆ ಎಂಬುದು ಒಂದು ಪಾಯಿಂಟ್, ಟಿಪ್ಪುವನ್ನು ವರ್ಣನೆ ಮಾಡಿದ್ದಾನೆ ಎಂಬುದು ಪಾಯಿಂಟ್. ಆದ್ರೆ ಇದನ್ನು ಸಾಮಾನ್ಯ ಜನಗಳ ಹತ್ರ ತೆಕ್ಕೊಂಡು ಹೋಗುವಾಗ ಅವನು ಅವನದ್ದೇ ಆದಂತ ಇಮ್ಯಾಜಿನೇಷನ್ ಅನ್ನ ಅದಕ್ಕೆ ಸೇರಿಸಿದಾನೆ ಎಂಬುದು ಕೂಡ ಅದಕ್ಕೆ ನಾವು ಅದನ್ನು ಒಪ್ಪಿಕೊಂಡು, ಸೊ ನಾವು ಎಕ್ಸಾಕ್ಟ್ ಆಗಿ ಅದನ್ನ ಹಿಸ್ಟ್ರಿ ಆಗಿ ತಗೊಳಕ್ಕೆ ಆಗೋದಿಲ್ಲ. ಇವನು ಜಾನ್ ಫ್ಲೀಟ್, JF ಫ್ಲೀಟ್ ಕಲೆಕ್ಟ್ ಮಾಡಿದ ನಮ್ಮ ಲಾವಣಿಗಳು, ಹಿಸ್ಟೋರಿಕಲ್ ಲಾವಣಿಗಳು ಅಂದ್ರೆ ಕಿತ್ತೂರು ಈರವ್ವ ಅಂತ ಒಂದು, ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಅವ್ರು ಮಾಡಿದ್ರು, ಬಹಳ ಪಾಪ್ಯುಲರ್ ಆದ ಲಾವಣಿ ಅದು. ಆಮೇಲೆ ನರಗುಂದದ ಬಂಡಾಯ ಅಂತ ಒಂದು ಬಂಡಾಯ ಆಯ್ತು ಅಗೇನ್ಸ್ಟ್ ಬ್ರಿಟಿಷ್ ರೂಲ್, ಅದನ್ನ ಅವರು ಮಾಡಿದ್ದಾರೆ. ಆಮೇಲೆ ಆದಾಯ ತೆರಿಗೆ ಜಾರಿ ಅಂತ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಬ್ರಿಟಿಷರು ಇನ್ಕಮ್ ಟ್ಯಾಕ್ಸ್ ಅನ್ನ ತಂದಾಗ ಪೀಪಲ್ ಅದರ ವಿರುದ್ಧ ಗಲಾಟೆ ಮಾಡಿದ್ರು. ಈ ಟ್ಯಾಕ್ಸ್ ಸಿಸ್ಟಮ್ ಇಟ್ಸ್ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಫಾರ್ ಟ್ರೆಡಿಷನಲ್ ಇಂಡಿಯನ್ಸ್. ಯಾಕಂದ್ರೆ ಎಲ್ಲ ಕಡೆ, ದೇಶದ ಎಲ್ಲ ಕಡೆ ಕೂಡ ಲ್ಯಾಂಡ್ ಆಕ್ಟ್ ಮತ್ತು ಟ್ಯಾಕ್ಸ್ ಸಿಸ್ಟಮ್ ಬಂದಾಗ ಜನ ರೆಬೆಲ್ ಆಗಿದ್ದಾರೆ. ಒಂದು ಕಡಿಮೆ ಅಂದ್ರೆ ಒಂದು 200 ಸಣ್ಣ ಸಣ್ಣ 200% ಅಪ್ರೈಸಿಂಗ್ ವಾಸ್ ಹೆಲ್ಡ್ ಬಿಕಾಸ್ ಆಫ್ ಟ್ಯಾಕ್ಸ್ ಸಿಸ್ಟಮ್ ಅಂಡ್ ಲ್ಯಾಂಡ್ ಲಿಮಿಟೇಷನ್. ಅವರು ಲ್ಯಾಂಡ್ ಅನ್ನ ಎಲ್ಲ ಕಂಟ್ರೋಲ್ ಮಾಡಿದ್ರು, ಆಮೇಲೆ ಟ್ಯಾಕ್ಸ್ ಹಾಕಿದ್ರು. ಉದಾಹರಣೆಗೆ ಸುಳ್ಯ ಕಡೆ ಅಲ್ಲಿಯ ಜನ ಕೊಡಗಿನ ಅರಸನಿಗೆ ಭತ್ತ ಕೊಡ್ತಾ ಇದ್ರು. ಬ್ರಿಟಿಷರು ಬಂದು ಅದನ್ನ ನಿಲ್ಲಿಸಿ, ಭತ್ತ ಬೇಡ, ಪ್ಯಾಡಿಯನ್ನ ನೀವು ಮಾರಿ ನಮಗೆ ದುಡ್ಡು ಕೊಡಿ ಅಂತ ಅಂದ್ರು. ಸೊ ಮಿಡ್ಲ್ ಮ್ಯಾನ್ಗಳು ಬಂದ್ರು ಅಲ್ಲಿಗೆ. ಮಿಡ್ಲ್ ಮ್ಯಾನ್ಗಳು ಬಂದಾಗ ನೀವು ಮಿಡ್ಲ್ ಮ್ಯಾನ್ಗಳಿಗೆ ಭತ್ತವನ್ನು ಮಾರಬೇಕು, ಹಣ ಯಾರು ಅದನ್ನ ನಿಗದಿ ಮಾಡ್ತಾರೆ ಅಂದ್ರೆ ಮಿಡ್ಲ್ ಮ್ಯಾನ್ ಮಾಡ್ತಾನೆ, ಅವ ಕೊಟ್ಟ ರೇಟು. ಹಾಗಾಗಿ ಅವ ಮಿಡ್ಲ್ ಮ್ಯಾನ್ ಸ್ವಲ್ಪ ದುಡ್ಡು ಮಾಡ್ತಾನೆ, ನೀವು ರೈತರು ನಿಮಗೆ ಕಡಿಮೆ ಬರ್ತದೆ, ಅದಲ್ಲೇ ನೀವು ಟ್ಯಾಕ್ಸ್ ಕಟ್ಟಬೇಕು. ಸೊ ಪೀಪಲ್ ರೆಬೆಲ್ಡ್ ಅಗೇನ್ಸ್ಟ್ ಇಟ್, ಬಟ್ ಆಫ್ ಕೋರ್ಸ್ ದೇ ಲಾಸ್ಟ್ ಇಟ್. ಆದ್ರೆ ಈ ತರದ ಲ್ಯಾಂಡ್ ಲಿಮಿಟೇಷನ್ ಆಕ್ಟ್ ಅಂಡ್ ಟ್ಯಾಕ್ಸ್ ಸಿಸ್ಟಮ್ ಹ್ಯಾಸ್ ಕ್ರಿಯೇಟೆಡ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಆಲ್ ಓವರ್ ಇಂಡಿಯಾ ಡ್ಯೂರಿಂಗ್ ಲೇಟ್ 18th century and early part of 19th century. ಹಾಗಾಗಿ ಆದಾಯ ತೆರಿಗೆ ಲಾವಣಿ. ಆಮೇಲೆ ಹಲಗಲಿಯ ಬೇಡರು ಅಂತ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಹಲಗಲಿಯ ಬೇಡರು ಕೈಯಲ್ಲಿ ಶಸ್ತ್ರಗಳನ್ನ ಹಿಡಿತಾ ಇದ್ರು. ಸೊ ಬ್ರಿಟಿಷರು ಅದನ್ನ ಮನ್ನಾ ಮಾಡಿದಾಗ ಅದರ ಬಗ್ಗೆ ಜನ ರೆಬೆಲ್ ಆದ್ರು. ಸೊ ಇದು ಅವರು JF ಫ್ಲೀಟ್ ಕಲೆಕ್ಟ್ ಮಾಡಿದಂತ ಲಾವಣಿಗಳು. ಸೊ ಇಲ್ಲಿಂದ ನಮ್ಮ ಲಾವಣಿಗಳ ಕಲೆಕ್ಷನ್ ಹಿಸ್ಟ್ರಿ ಶುರು ಆಗ್ತದೆ. ನಾವು ಕಮಿಂಗ್ ಟು ಟಿಪ್ಪು. ಐ ಆಮ್ ಗೋಯಿಂಗ್ ವೆರಿ ಫಾಸ್ಟ್ ನಾವು. ಟಿಪ್ಪುನ ಬಗ್ಗೆ ಒಟ್ಟು ಈಗ ಇರುವುದು 6 ಲಾವಣಿಗಳಿವೆ. ಆ 6 ಲಾವಣಿಗಳನ್ನು ಕೂಡ ಲಿಂಗದೇವರ ಹಳೆಮನೆಯವರು ಟಿಪ್ಪುವಿನ ಲಾವಣಿಗಳು ಅಂತ ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದು ಪುಸ್ತಕ ಇವತ್ತು ಕಾಪಿ ಸಿಗ್ತದಂತ ಗೊತ್ತಿಲ್ಲ ನನಗೆ. ಒಂದು ವೇಳೆ ಕಾಪಿ ಸಿಗ್ಲಿಲ್ಲ ಅಂದ್ರೆ ಹಂಬಲ್ ಇಂಟೆಲೆಕ್ಚುವಲ್ಸ್ ಹತ್ರ, ನಿಮ್ಮ ಹತ್ರ ಏನಾದ್ರು ಸ್ವಲ್ಪ ಹಣ ಇದ್ರೆ ಅದನ್ನು ರೀಪ್ರಿಂಟ್ ಮಾಡಿ ಹಂಚಬಹುದು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಅವರ್ ಡಾಕ್ಯುಮೆಂಟ್ಸ್ ಅಲೈವ್. ಅದು ಬಹಳ ಇಂಪಾರ್ಟೆಂಟ್ ಅಂತ. ಅಂದ್ರೆ ಅದು ಸಿಗ್ತದಂತ ಗೊತ್ತಿಲ್ಲ ನನಗೆ. I am living outside Karnataka from last 25 years. So exactly I don't know what's happening in Karnataka. But ಲಿಂಗದೇವರು ಕಲೆಕ್ಟ್ ಮಾಡಿದ ಟಿಪ್ಪುವಿನ ಲಾವಣಿಗಳು ಜನಗಳಿಗೆ ಸಿಗುವ ಹಾಗೆ ಮಾಡುವಂತದ್ದು ನಮಗೆ ಬಹಳ ಮುಖ್ಯ. ಇದರಲ್ಲಿ 6 ಲಾವಣಿಗಳಿವೆ ಅಂತಂದ್ರೆ ಅದರ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಈ 6 ಲಾವಣಿಗಳನ್ನು ಈಗ ಕಲೆಕ್ಟ್ ಮಾಡಿ ಲಿಂಗದೇವರ ಹಳೆ ಮನೆಯವರು ಕೊಟ್ಟಿದ್ದಾರೆ. ಪುಸ್ತಕ ಸಿಗ್ತಾ ಅಂತ ಗೊತ್ತಿಲ್ಲ. ಇಫ್ ಇಟ್ ಇಸ್ ನಾಟ್ ಅವೈಲೇಬಲ್ ಪ್ಲೀಸ್ ರೀಪ್ರಿಂಟ್ ಇಟ್. ಎರಡನೇದು, ಫಸ್ಟ್ ಲಾವಣಿ, ಇದರಲ್ಲಿರುವ ಲಾವಣಿಯನ್ನು ಕಲೆಕ್ಟ್ ಮಾಡಿದ್ದು ಜಾನ್ ಲೇಡನ್ ಅಂತ. ಅವನು ಸ್ಕಾಟಿಷ್ ಸ್ಕಾಲರ್. ಹಿ ವಾಸ್ ವರ್ಕಿಂಗ್ ಅಂಡರ್ ಬ್ರಿಟಿಷ್. ಅವನು 1775ರಿಂದ 1811ರವರೆಗೆ ಇಂಡಿಯಾದಲ್ಲಿದ್ದ. ಅಂದ್ರೆ ಹಿ ಹ್ಯಾಸ್ ಸೀನ್ ಟಿಪ್ಪು. 1775ರಿಂದ 1811 ಅಂದ್ರೆ ಹಿ ಹ್ಯಾಸ್ ಸೀನ್ ಟಿಪ್ಪು. Even Lieutenant Colonel Mackenzie, who traveled in Mysore during 1775 to 1820, who has been sent from British government to work against Tipu Sultan under Tipu's regime. ಅವನು ತುಂಬಾ ಕೆಲಸ ಮಾಡಿದ ಟಿಪ್ಪುವಿನ ವಿರುದ್ಧ ಜನಸಂಘಟನೆ ಮಾಡ್ಲಿಕ್ಕೆ. ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಸಿ ಲಾಂಗ್ ಆಸ್ ಅರ್ಲಿ 1979 ಅಲ್ಲಿ ನಾನು ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಸಿ ಬಗ್ಗೆ ಒಂದು ಕೆಲಸ ಮಾಡಿದೆ. ಆದ್ರೆ ಅವರು ಟಿಪ್ಪುವಿನ ಬಗ್ಗೆ ಕೆಲಸ ಮಾಡಿದಾಗ ಟಿಪ್ಪುವಿನ ಬಗ್ಗೆ ಏನೆಲ್ಲ ಕಥೆಗಳಿವೆ ಅಂತ ಜನಗಳಿಂದ ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಯಾಕೆ ಕೊಲೋನಿಯಲ್ ರೂಲರ್ಸ್ ಈ ಲಾವಣಿಗಳನ್ನ ಅಥವಾ ಕಲೆಕ್ಟ್ ಮಾಡ್ತಾರ ಅಂತಂದ್ರೆ ಜಸ್ಟ್ ಟು ಟೆಸ್ಟ್ ದ ಪಲ್ಸ್ ಆಫ್ ದ ಪೀಪಲ್. ಜನ ಹೇಗೆ ಇವನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಸೊ ದಟ್ ದೇ ಕ್ಯಾನ್ ಮೇಕ್ ಔಟ್
they can create some strategies to defeat Tipu Sultan or to defeat somebody else. ಹಾಗಾಗಿ ಅವರು ಜನಗಳ ಪಲ್ಸ್ ಅನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಈಗ ಅವನು ಫ್ಲೀಟ್ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಅಥವಾ ಆದಾಯ ತೆರಿಗೆ ಬಗ್ಗೆ ಯಾಕೆ ಕಲೆಕ್ಟ್ ಮಾಡ್ತಾನೆ ಅಂತಂದ್ರೆ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತ ಅವರಿಗೆ ಗೊತ್ತಾಗಬೇಕಾಗಿತ್ತು. ಅದರ ಮೂಲಕ ಅವರು ಹೊಸ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಮುಂದೆ ಹೋಗ್ಬೋದಾಗಿತ್ತು. ಸೊ ಏನೇ ಇರ್ಲಿ, ಜಾನ್ ಲೇಡನ್ ವಾಸ್ ಎ ಸ್ಕಾಟಿಷ್ ಸ್ಕಾಲರ್ 1806 ಅಲ್ಲಿ 2 ಲಾವಣಿಗಳನ್ನ ಕಲೆಕ್ಟ್ ಮಾಡ್ತಾನೆ. ಆ ಲಾವಣಿಗಳನ್ನ ಅಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಇದೆ, ಅದು ಬೇರೆ ಕಡೆ ಪಬ್ಲಿಷ್ ಆಯ್ತು. ಅದು ಅಂದ್ರೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಅದನ್ನ ಎಲ್ ಗುಂಡಪ್ಪ ಅವರು ಐ ಥಿಂಕ್ 1978 ಅಲ್ಲಿ ಏನೋ ಅದನ್ನು ಕನ್ನಡಕ್ಕೆ ಮಾಡಿದ್ರು. ಅದು ಟಿಪ್ಪು ಸುಲ್ತಾನನ ಬೀಳಿನ ಹಾಡು, ದ ಫಾಲ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಒಂದು ಲಾವಣಿ ಸಿಗ್ತದೆ. ಫಾಲ್ ಆಫ್ ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್ನ ಬೀಳಿನ ಹಾಡು ಅಂತ ಅದರ ಹೆಸರು. ಅದು ಈಗ ಸಿಗ್ತದೆ. ಅದರ ಒಂದು ಭಾಗ, ಸಣ್ಣ ಭಾಗ ಮಾತ್ರ ನಾನು ಮುಂದೆ ಹೇಳ್ತೇನೆ. ಎರಡನೇ ಅಂದ್ರೆ 2 ಲೇಡನ್ ಮಾಡಿದ್ದು ಟಿಪ್ಪು ಸುಲ್ತಾನನ ಬೀಳಿನ ಹಾಡು ಅಂತ. ಅದರಲ್ಲಿ ಮೊದಲನೇದು ಹೈದರಾಲಿಂದ ಶುರುವಾಗಿ ಟಿಪ್ಪು ಸುಲ್ತಾನನ ಬೀಳುವಲ್ಲಿವರೆಗೆ ಇದೆ. ಟು ಸಮ್ ಎಕ್ಸ್ಟೆಂಟ್ ತುಂಬಾ ವಿವರವಾಗಿರುವ ಒಂದು ಲಾವಣಿ ಅಂತಂದ್ರೆ ಅದುವೇ ಲೇಡನ್ ಕಲೆಕ್ಟ್ ಮಾಡಿದ್ದು. ಅದರಲ್ಲಿ ಟಿಪ್ಪುವಿನಿಂದ ಶುರು ಆದ್ರೆ ಫತೆ ಹೈದರ್ ಅಂದ್ರೆ ಟಿಪ್ಪುವಿನ ಮಗನವರೆಗೆ ಇದೆ ಅದರಲ್ಲಿ. ಮತ್ತು ಹೈದರ ಹೇಗೆ ಮೈಸೂರು ಸಂಸ್ಥಾನವನ್ನ ವಿಸ್ತರಿಸಿದ ಮತ್ತು ಈ ಬೆನ್ನು ಫಣಿ ಅಂದ್ರೆ ಬೆನ್ನಿನಲ್ಲಿ ಒಂದು ಹುಣ್ಣಾಗಿ, ಪೀಪಲ್ ಸೇಸ್ ಇಟ್ಸ್ ಎ ಕ್ಯಾನ್ಸರ್ ಅಥವಾ ಅದು ನಾನು ಅದರ ವಿವರಗಳಿಗೆ ಹೋಗುದಿಲ್ಲ, ಆದ್ರೆ ಬೆನ್ನಿನಲ್ಲಿ ಆದ ಒಂದು ನೋವಿನಿಂದ ಹೈದರ್ ಹೇಗೆ ಸತ್ತ ಮತ್ತು ಟಿಪ್ಪು ಹೇಗೆ ಅಧಿಕಾರಕ್ಕೆ ಬಂದ ಮತ್ತು ಅವನು ಹೇಗೆ ಸತ್ತ ಎಂಬುದರ ವಿವರವನ್ನ ಅದು ಸಿಗ್ತದೆ. ಸೊ ಟಿಪ್ಪು ಸುಲ್ತಾನನ ಬೀಳಿನ ಹಾಡು ಎಂಬುದು ಒಂದು. ಎರಡನೇದು ಮೈಸೂರು ಹುಲಿ ಟಿಪ್ಪು ಸುಲ್ತಾನನ ಲಾವಣಿ ಅಂತ. ಇದರ ಬರ್ದವನ ಹೆಸರು ಸಿಗ್ತದೆ. ಅವನು ಬರ್ದವ ಹರಿದಾಸ ಪುಟ್ಟಣ್ಣನ ಶಿಷ್ಯ ನಂಜಣ್ಣನ ಮಗ ನೀಲ್ಕಂಠ ಅಂತ ಅವನು ತನ್ನ ಹೆಸರನ್ನು ಹೇಳ್ಕೊಳ್ತಾನೆ. ಅವನು ಮೈಸೂರಿನವನು, ಈಸ್ ಎ ಮೈಸೂರಿಯನ್. ನೋಡಿ, ಶೇಷಗಿರಿ ಹರಿದಾಸ ಪುಟ್ಟಣ್ಣನ ಲೇಸಿನ ಕರುಣವು ನಮಗಾಯಿತು, ಪೋಷಿಪಶಿ ಗುರುದಾಸ ನಂಜಣ್ಣನ ಸುತ ನೀಲ್ಕಂಠನ ಪದವಾಯಿತು. ಇದು ನೀಲ್ಕಂಠನ ಪದ. ಯಾಕಂದ್ರೆ ಹೆಚ್ಚಿನವರು ಈ ಹಿಂದೂಸ್ತಾನಿ ಮ್ಯೂಸಿಕ್ ನಲ್ಲಿ ಕೂಡ ಕೊನೆಗೆ ಅದರ ಹಾಡುವವರು ಹೇಳ್ತಾರೆ ನೋಡಿ, ಅವರ ಗುರುವಿನ ಹೆಸರು ಮತ್ತು ಅವರ ಹಾಡುಗಾರರ ಹೆಸರನ್ನ ಹಿಂದೂಸ್ತಾನಿಯಲ್ಲಿ ಅದರ ಹೇಳ್ತಾರೆ. ಅದೊಂದು ಕ್ರಮ ಇದೆ ಅದು. ಸೊ ಇಲ್ಲಿ ನೀಲ್ಕಂಠ ಎಂಬವನು ಒಂದು ಇದನ್ನು ಬರ್ದಿದ್ದಾನೆ ಅಂತ ಹೇಳ್ತಾನೆ. ಮೋಸ್ಟ್ ಪ್ರೊಬಬಲಿ ಅಕಾರ್ಡಿಂಗ್ ಟು ಅಸ್ ಇಟ್ ಮಸ್ಟ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ somewhere between 1840 or 1850. ಅಂದ್ರೆ ಟಿಪ್ಪು ಸತ್ತ ಒಂದು 50 ವರ್ಷದಲ್ಲಿ, ಟಿಪ್ಪು ಸತ್ತ 6 ವರ್ಷದಲ್ಲಿ ಒಂದು ಸೃಷ್ಟಿಯಾಗಿದೆ. ಟಿಪ್ಪು ಸುಲ್ತಾನ್ ಸತ್ತ 40 ವರ್ಷದಲ್ಲಿ ಇನ್ನೊಂದು ಹಾಡನ್ನ ನೀಲ್ಕಂಠ ಬರ್ತಿದ್ದಾನೆ. ಯಾಕಂದ್ರೆ ನೀಲ್ಕಂಠ ಮಸ್ಟ್ ಹ್ಯಾವ್ ಲಿಸನಿಂಗ್ ಟು ಟಿಪ್ಪುಸ್ ಗ್ಲೋರಿ. 30-40 ವರ್ಷ ಅಂದ್ರೆ ಅವನ ತಂದೆ ಆ ಕತೆ ಹೇಳ್ತಾ ಇರ್ಬೋದು ಅಥವಾ ಅವನ ಗುರುಗಳ ಕಥೆಯನ್ನು ಹೇಳ್ತಾ ಇರ್ಬೋದು. ಸೊ he got inspiration from the story who is listening from his guru or his father. So he decided to write about Tipu. So it's very close to history. ಆಮೇಲೆ ಸುಮಾರು 1840 ತಂದೆ. ಆಮೇಲೆ 4ನೆಯ ಲಾವಣಿ ಗೂಳೇಶ ಅಂತ ಒಬ್ಬ ಬರೀತಾನೆ, ಮೈಸೂರಿನವನು. ಅದರ ಹೆಸರು ಟಿಪ್ಪು ಸುಲ್ತಾನನ ಲಾವಣಿ ಅಂತ, ಗೂಳೇಶ ಅಂತ. ಇವನ ಕಾಲ ಗೊತ್ತಿಲ್ಲ, ಆದ್ರೆ ಅದರ ಭಾಷೆ ನೋಡಿದ್ರೆ ಸುಮಾರಾಗಿ 1860 1870 ಅಂತ ಕಾಣ್ತದೆ. ಗೂಳೇಶ್ ಅಂತ ಯಾವುದೋ ಒಂದು ಲಿಂಗಾಯತ ಮಠದಲ್ಲಿ ಇದ್ದವ, ಮೈಸೂರಿನ ಒಂದು ಲಿಂಗಾಯತ ಮಠದಲ್ಲಿದ್ದ ಗೂಳೇಶ ಎಂಬವನು ಟಿಪ್ಪು ಸುಲ್ತಾನ ಲಾವಣಿ ಅಂತ ಬರೀತಾನೆ. ಅದು 4ನೆಯ ಲಾವಣಿ. 5ನೇ ಲಾವಣಿ ಮಳವಳ್ಳಿ ರಾಚಪ್ಪ ಅಂತ ಒಬ್ಬ ಜನಪದ ಕಲಾವಿದ ಹಾಡಿದ್ದನ್ನ ಮೈಸೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಜಿ.ಶಂ ಪರಮಶಿವಯ್ಯ, ಅವರು ಈಗ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಅವರು ಅದನ್ನ ಕಲೆಕ್ಟ್ ಮಾಡಿ ಮಳವಳ್ಳಿ ರಾಚಪ್ಪನ ಹಾಡು ಅಂತ, ಅದು ತುಂಬಾ ಚೆನ್ನಾಗಿದೆ. ಅದು ಏನು ಮೋಸವಾಯಿತು ಅಂತ ಆ ಟಿಪ್ಪುವಿಗೆ ಆದ ಮೋಸದ ಬಗ್ಗೆನೇ ಇದೆ. ಹೌ ಟಿಪ್ಪು ವಾಸ್ ಚೀಟೆಡ್ ಬೈ ದ ಪೀಪಲ್ ಅಂತ, ಬೈ ಹಿಸ್ ಓನ್ ಪೀಪಲ್ ಅಂಡ್ ಬೈ ಅದರ್ಸ್ ಅಂತ. ಅದು ಬಹಳ ಚಿಕ್ಕದದು. ಯಾಕಂದ್ರೆ ರಾಚಪ್ಪ ವಿ ನೋ ಹಿಮ್, ಯಾಕಂದ್ರೆ ನಾನು ಚಿಕ್ಕದಿದ್ದಾಗ ಅವನ ಹಾಡೆಲ್ಲ ಕೇಳ್ತಾ ಇದ್ದೆ. ಮಳವಳ್ಳಿ ರಾಚಪ್ಪ ಇಸ್ ಎ ಗ್ರೇಟ್ ಸಿಂಗರ್. ಅವನು ಮೈಸೂರು ಕಡೆ, ಶ್ರೀರಂಗಪಟ್ಟಣದ ಕಡೆ ಹಾಡಿಕೊಂಡು ಅದನ್ನ ತಿರುಗುತ್ತಾ ಇದ್ದ. ನಾನು 3 ವರ್ಷದ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ತುಂಬಾ ಕೆಲಸ ಮಾಡಿದೆ. ಅದರ ಒಂದು ಡಾಕ್ಯುಮೆಂಟೇಶನ್ ಇದೆ ನನ್ನ ಹತ್ರ. ಬಟ್
ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ಐ ವಿಲ್ ನಾಟ್ ಶೋ ದಟ್. ಆ ಲಾವಣಿಯನ್ನು ಒಂದು ಚೂರು ತೋರಿಸ್ತೇನೆ ನಾನು. ಅದರ ಲಿಂಕ್ ಅನ್ನು ನಾನು ಸಾಹೇಬರಿಗೆ ಕಳಿಸ್ತೀನಿ. ನೀವು ಅದನ್ನ ಅವರು ನಿಮ್ಮ ಗ್ರೂಪ್ ಅಲ್ಲಿ ಹಾಕೊಂಡ್ರೆ whenever you get little time you can listen, you can see the visuals and some narrations I have collected from Srirangapatna about the Lavani and Tipu Sultan. That's a mass culture, as Saab agale ಹೇಳಿದಾಗೆ mass culture. So ಏನು ಮೋಸವಾಯಿತು ಎಂಬುದು 5ನೇದು. 6ನೇದು ನಿಂಗಣ್ಣ ಸಣ್ಣಕ್ಕಿಂತ ಅವರು ಧಾರವಾಡದಲ್ಲಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಅವರು 1978 ಅಲ್ಲಿ ಹೇಳುವೆ ಮಜಕೂರ ಅಂತ ಒಂದು ಕನೆಕ್ಷನ್ ಮಾಡಿದ್ರು. ಅದರಲ್ಲಿ ಟಿಪ್ಪು ಸುಲ್ತಾನನ ಲಾವಣಿ ಅಂತ ಒಂದಿದೆ. ಸೊ ಈ 6 ಲಾವಣಿ ಇದೆ ಒಟ್ಟು. ಇದರಲ್ಲಿ 1806 ಇಂದ ಶುರು ಆದ್ರೆ 1979 ವರೆಗಿದೆ. ಸಿ ದ ಗ್ಯಾಪ್. ಅಂದ್ರೆ ಇದು ಓರಲ್ ಟ್ರೆಡಿಷನ್ ಆದ್ದರಿಂದ ಎಕ್ಸಾಕ್ಟ್ ಆಗಿ ನಿಮಗೆ ಇದು ಯಾವಾಗ ಕಲೆಕ್ಟ್ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಬಿಕಾಸ್ ಈಗ ಲೇಡನ್ ಕಲೆಕ್ಟ್ ಮಾಡಿದ್ದು 1806. after 7 years of Tippu's fall. But ಅದು ಸೃಷ್ಟಿ ಆದ ಯಾವಾಗ we don't know. At least ಟಿಪ್ಪು ಸತ್ತ ಮೇಲೆ ಎಂಬುದು ಸ್ಪಷ್ಟ. ಆದ್ರೆ 1799 ಟಿಪ್ಪು ಸತ್ತ 1 ವರ್ಷದಲ್ಲಿ ತಯಾರಾಯ್ತೋ 2 ವರ್ಷದಲ್ಲಿ ತಯಾರಾಯ್ತೋ ಅದು ನಮಗೆ ಗೊತ್ತಿಲ್ಲ. ಸೊ ಆದ್ರೆ ಈ 6 ಲಾವಣಿಗಳು ನಮಗೆ ಸಿಗ್ತಾ ಇರೋದು 1806ರಿಂದ 1979 ನಡುವಿನ ಅವಧಿಯಲ್ಲಿ. ಅದರಲ್ಲಿ ಮೊದಲಿನ 3 ಲಾವಣಿಗಳು 1806, 1840, 1875, ಮತ್ತಿನದ್ದು 3 1975-79 ಬರ್ತದೆ. ಹೇಳುವ ಮಜಕೂರದ್ದು ಯಾವಾಗ ಸೃಷ್ಟಿ ಆಯ್ತು ಅಂತ ಗೊತ್ತಿಲ್ಲ. ವಿಚ್ ವಾಸ್ ಕಲೆಕ್ಟೆಡ್ ಅಂಡ್ ಪ್ರಿಂಟೆಡ್ ಇನ್ 79. ಬಟ್ ಆ ನೆರೇಟರ್ ಯಾರಿಂದ ಕಲ್ತ? ನೀವು ಅವನನ್ನು ಕೇಳಿದ್ರೆ ಅವ ಹೇಳಿದ್ರೆ ನಮ್ಮ ತಂದೆ ಹೇಳ್ತಾ ಇದ್ರು ಅಂತ. ಅವನ ತಂದೆಯನ್ನು ಕೇಳಲಿಕ್ಕೆ ಆಗುದಿಲ್ಲ, ಅವ್ರು ಇಲ್ಲ, ಅವ ಅಜ್ಜನಿಂದ ಕಲ್ತಿರ್ತಾನೆ. ಸೊ ಐ ಮೀನ್ ಇದರ ಸೃಷ್ಟಿಯ ಕಾಲವನ್ನ ಹಿಡಿಯುವುದು ಬಹಳ ಕಷ್ಟ. ಈ ಇನ್ನೊಂದು 5 ನಿಮಿಷದಲ್ಲಿ ನಾನು ನಿಮಗೆ ಒಂದು ಚಿಕ್ಕ ಟಿಪ್ಪುನ ಲಾವಣಿಗಳನ್ನು ಹೇಗೆ ಹಾಡ್ತಾ ಇದ್ರು ಅಂತ ಅದು 4 ನಿಮಿಷ ಇದೆ. ಬಟ್ ನಾನು ಅದನ್ನ ಕಟ್ ಶಾರ್ಟ್ ಮಾಡಿ 2 ನಿಮಿಷ ತೋರಿಸ್ತೇನೆ. ಅದು ಟಿಪ್ಪುನ ಲಾವಣಿಯನ್ನು ಹೇಗೆ ಹಾಡಿಕೊಂಡು ಜನರ ಹತ್ರ ಹೋಗ್ತಾ ಇದ್ರು ಎಂಬುದು. ಬಟ್ ಅನ್ಫಾರ್ಚುನೇಟ್ಲಿ ನಾನು 2 ವರ್ಷದಿಂದ ಟಿಪ್ಪು ಲಾವಣಿಗೆ ತುಂಬಾ ಟ್ರೈ ಮಾಡಿದೆ. ನಂಗೆ ಯಾರೂ ಹಾಡುಗಾರರು ಸಿಗ್ಲಿಲ್ಲ. ಹಾಗಾಗಿ ನಿಮ್ಮಲ್ಲಿ ಯಾರಾದ್ರೂ ಯಂಗ್ ಸ್ಕಾಲರ್ಸ್ ಇದ್ರೆ ಶ್ರೀರಂಗಪಟ್ಟಣ, ಮೈಸೂರಿನ ಕಡೆ, ಅಥವಾ ಟಿಪ್ಪು ಬಳ್ಳಾರಿ ಇಟ್ ವಾಸ್ ಅಂಡರ್ ಹಿಮ್, ಮಲಬಾರ್ ಇಟ್ ವಾಸ್ ಅಂಡರ್ ಹಿಮ್, ಮ್ಯಾಂಗ್ಳೂರ್, ತುಳುನಾಡು ಇಟ್ ವಾಸ್ ಅಂಡರ್ ಹಿಮ್, ಕೊಡಗು ವಾಸ್ ಅಂಡರ್ ಹಿಮ್, ಅಲ್ಲೆಲ್ಲಾದ್ರೂ ಟಿಪ್ಪುನ ಲಾವಣಿಗಳು ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಡೆಲ್ಲಿಗೆ ಶಿಫ್ಟ್ ಆಗ್ಬಿಟ್ಟೆ ಅಷ್ಟರಲ್ಲಿ. ಆದ್ರೆ ನಮ್ಮ ಜನಗಳ ನಡುವೆ ಈಗಲೂ ಈ 6 ಲಾವಣಿಗಳು ಅಥವಾ ಇನ್ನು ಹೆಚ್ಚಿನ ಲಾವಣಿಗಳು ಇದ್ರೆ ಇಟ್ ಇಸ್ ನೆಸೆಸರಿ ಟು ಕಲೆಕ್ಟ್ ಅಂಡ್ ಪ್ರಿಸರ್ವ್ ಇಟ್ ಫ್ರಮ್ ಮಾಸ್. ಅದು ಒಂದು ಕೆಲಸ ನಮ್ಮಲ್ಲಿ ಈಗ ಬಾಕಿ ಇದೆ. ಸೊ ಏನೇ ಇರಲಿ, ಐ ವಿಲ್ ಶೇರ್ ಒಂದು ಸ್ಮಾಲ್ ಲಾವಣಿ ನನ್ನ ಗೆಳೆಯ ಹಾಡಿದ್ದು. ಹುತಾತ್ಮರಾದಂತ ದಿನ ಈ ದಿನ. ಹಾಗಾಗಿ ಟಿಪ್ಪು ಸುಲ್ತಾನ್ ರವರ ಹುತಾತ್ಮ ದಿನದ ಈ ಸಂದರ್ಭದಲ್ಲಿ ಲಿಂಗದೇವರು ಹಳೆಮನೆಯವರು ರಚನೆ ಮಾಡಿರುವಂತ ಟಿಪ್ಪು ಸುಲ್ತಾನ್ ಕುರಿತಾದಂತ ಒಂದು ಲಾವಣಿಯನ್ನ ಇದೀಗ ಕೇಳಿ. ಕೇಳಿರಿ 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 ಭಾರತ ಜನರೇ ಟಿಪ್ಪುವಿನ ಕಥೆಯನ್ನ, ಟಿಪ್ಪು ಸುಲ್ತಾನನ ವಧೆಯನ್ನ, ವೈರಿ ಬ್ರಿಟಿಷರ ಕೊಲ್ಲುವೆನೆಂದು ಮುಂದಡಿಯಿಟ್ಟ ಧೀರನ ಕಥೆಯನ್ನ, ಶೂರನ ಕಥೆಯನ್ನ ಕೇಳಿರಿ 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 ಭಾರತ ಜನರೇ ಟಿಪ್ಪುವಿನ ಕಥೆಯನ್ನ, ಟಿಪ್ಪು ಸುಲ್ತಾನನ ವಧೆಯನ್ನ, ವೈರಿ ಬ್ರಿಟಿಷರ ಕೊಲ್ಲುವೆನೆಂದು ಮುಂದಡಿಯಿಟ್ಟ ಧೀರನ ಕಥೆಯನ್ನ, ಶೂರನ ಕಥೆಯನ್ನ, ಧೀರನ ಕಥೆಯನ್ನ, ಶೂರನ ಕಥೆಯನ್ನ. ಕಾಸಾದಂಡಿನ ಶ್ರೇಷ್ಠಂ ಕಂಡರ ವಂಚನೆ ಟಿಪ್ಪುವಿ ಗರಿವಾಯ್ತು. ಮಸಲತ್ತು ಮಾಡಿದ ಮೀರ್ ಸಾಧಕನಿಗೆ ದೇಶದ್ರೋಹಿ ಎಂಬೆಸರಾಯ್ತು, ದೇಶದ್ರೋಹಿ ಎಂಬೆಸರಾಯ್ತು. ಹರಾಮುಕೋರರ ಕರಾಮ ತರಿತನು ಟಿಪ್ಪು ಸುಲ್ತಾನ ನಿಮಿಷದಲ್ಲಿ, ಹರಾಮುಕೋರರ ಕರಾಮ ತರಿತನು ಟಿಪ್ಪು ಸುಲ್ತಾನ ನಿಮಿಷದಲ್ಲಿ. ಅರೆ ಹಮಾರ
ಸುಲ್ತಾನನ ಮನಸ್ಸಿನಲ್ಲಿ. ಸ್ವರಾಜ್ಯ ರಕ್ಷಣೆಗಾಗಿ ಸುಲ್ತಾನ ರಣಾಗ್ರ ಹೊರಟನು ರೋಷದಲ್ಲಿ. ಸ್ವರಾಜ್ಯ ರಕ್ಷಣೆಗಾಗಿ ಸುಲ್ತಾನ ರಣಾಗ್ರ ಹೊರಟನು ರೋಷದಲ್ಲಿ. ತರಂಗಿ ಸೋಲ್ದರ ತರಂಗ ಮಧ್ಯದಿ ತುರಂಗ ಬಿಟ್ಟನು ತ್ವರಿತದಲ್ಲಿ. ತುರಂಗ ಬಿಟ್ಟನು ತ್ವರಿತದಲ್ಲಿ. ಪರಾಕ್ರಮದಿ ಬಲು ಹೋರಾಡಿ ಬಿದ್ದನು ಸಾರಂಗ ಬಾಗಿಲ ಗವಿಯ ಬಳಿ. ಪರಾಕ್ರಮದಿ ಬಲು ಹೋರಾಡಿ ಬಿದ್ದನು ಸಾರಂಗ ಬಾಗಿಲ ಗವಿಯ ಬಳಿ. ಪರಂಗಿ ಪೌದನ ತುರಂಗ ನುಗ್ಗಿತು ಶ್ರೀರಂಗಧಾಮನ ನಗರಿಯಲ್ಲಿ. ಶ್ರೀರಂಗಧಾಮನ ನಗರಿಯಲ್ಲಿ. ಶ್ರೀರಂಗಧಾಮನ ನಗರಿಯಲ್ಲಿ. ಶ್ರೀರಂಗಧಾಮನ ನಗರಿಯಲ್ಲಿ. ಕೇಳಿರಿ 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 ಭಾರತ ಜನರೇ ಟಿಪ್ಪುವಿನ ಕಥೆಯನ್ನ. ಟಿಪ್ಪು ಸುಲ್ತಾನನ ವಧೆಯನ್ನ. ವೈರಿ ಬ್ರಿಟಿಷರ ಕೊಲ್ಲುವೆನೆಂದು ಮುಂದಡಿಯಿಟ್ಟ ಧೀರನ ಕಥೆಯನ್ನ. ಶೂರನ ಕಥೆಯನ್ನ. ಧೀರನ ಕಥೆಯನ್ನ. ಶೂರನ ಕಥೆಯನ್ನ. ಧೀರನ ಕಥೆಯನ್ನ. ಶೂರನ ಕಥೆಯನ್ನ. ಸೊ ದಿಸ್ ಇಸ್ ಹೌ. ಅದರಲ್ಲಿ ನಿಮಗೆ ಬೇಕಾದಷ್ಟು ಉರ್ದು ಪದಗಳು ಸಿಗ್ತವೆ. ಆಮೇಲೆ ಇಡೀ ಕತೆ ಸಿಗ್ತದೆ. ಇಡೀ ಕತೆ ಸಿಗ್ತದೆ. ಇನ್ನೊಂದು 2-3 ನಿಮಿಷದಲ್ಲಿ ನಾನು ನನ್ನ ಪ್ರೆಸೆಂಟೇಶನ್ ಮುಗಿಸ್ತೇನೆ. ಈಗ ಅಂದ್ರೆ ಈ 6 ಲಾವಣಿಯ ಇಂಪಾರ್ಟೆಂಟ್ ಭಾಗಗಳು ಏನು ಅಂದ್ರೆ ಕೇಳ್ತಾ ಇದೆಯಲ್ಲ? ಇಂಪಾರ್ಟೆಂಟ್ ಭಾಗಗಳನ್ನು ಮಾತ್ರ ಹೇಳ್ತೇನೆ, ಇಡೀ ಲಾವಣಿಗಳನ್ನ ಹೇಳುದಿಲ್ಲ. ಉದಾಹರಣೆಗೆ ನೋಡಿ, 1ನೇ ಲಾವಣಿ ಈಗ ಮೈಸೂರು ಟಿಪ್ಪು ಸುಲ್ತಾನ್ ಲಾವಣಿ ನೀಲ್ಕಂಠ ಕಲೆಕ್ಟ್ ಮಾಡಿದ್ದರಲ್ಲಿ ಹೈದರಾಲಿಯು ಟಿಪ್ಪುವಿನ ಪತನದ ಕತೆ ಇದೆ. ಮೀರ್ ಸಾಧಕ ಮೋಸ ಮಾಡಿದ ಕತೆ ಅದರಲ್ಲಿ ಇದೆ. ಆದ್ರೆ ನನಗೆ ಬಹಳ ಇಂಪಾರ್ಟೆಂಟ್ ಅದು ನೋಡಿ, ಹೈದರಾಲಿ ಬಗ್ಗೆ ನಮಗೆ ಅವ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಏನಕ್ಕೆ ಕೊಡ್ತಾನೆ ಅಂದ್ರೆ ನಮಗೆ ಈಗ ಬಹಳ ಇಂಪಾರ್ಟೆಂಟ್. ಅಂದ್ರೆ ನೋಡಿ, ಮೀರ್ ಸಾಧಕ ದೇಶದ್ರೋಹಿ ಅಂತ ಟಿಪ್ಪು ಸುಲ್ತಾನನಿಗೆ ಮೋಸ ಮಾಡಿದ ಮೀರ್ ಸಾಧಕ ದೇಶದ್ರೋಹಿ ಅಂದ್ರೆ ಟಿಪ್ಪು ಸುಲ್ತಾನ ದೇಶ ಪ್ರೇಮಿ ಅಂತ ಆಯ್ತಲ್ಲ. ಸಿಂಪಲ್ ಲಾಜಿಕ್. ಟಿಪ್ಪು ಸುಲ್ತಾನ ದೇಶ ಪ್ರೇಮಿ ಆದ್ದರಿಂದ ಅವನಿಗೆ ಮೋಸ ಮಾಡಿದವ ದೇಶದ್ರೋಹಿ. ಈಗ ಕರೆಂಟ್ ಸೊಸೈಟಿ ಟಿಪ್ಪುವನ್ನೇ ದೇಶದ್ರೋಹಿ ಮಾಡಿಬಿಟ್ಟಿದೆ. ಇದು ಕಂಪ್ಲೀಟ್ ಕಂಪ್ಲೀಟ್ ನಾನ್ಸೆನ್ಸ್. ಇದು ನಾನ್ಸೆನ್ಸ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಬಟ್ ಹೊಟ್ಟೆ ಉರಿತದೆ ಅಷ್ಟೇ. ಒಂದು ನಾಡಿಗೆ ಕೆಲಸ ಮಾಡಿದವ 3-4 ಮೈಸೂರು ಹೋರಾಟದಲ್ಲಿ ಸತ್ತವನನ್ನ ಇವರು ದೇಶ ಹೋರಾಟ ಮಾಡ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರಲ್ಲ. ಇದು ಉಲ್ಟಾ. ನಾನು ಆಗಲೇ ಹೇಳಿದಾಗೆ ರೀರೈಟಿಂಗ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ದೇರ್ ಐಡಿಯಾಲಜಿ, ವಿಚ್ ಇಸ್ ನಾನ್ಸೆನ್ಸ್ ಆಕ್ಚುಲಿ, ವಿಚ್ ಇಸ್ ಕಂಪ್ಲೀಟ್ಲಿ ನಾನ್ಸೆನ್ಸ್ ಅಂಡ್ ಇಟ್ ವಿಲ್ ನಾಟ್ ಸ್ಟ್ಯಾಂಡ್. ಭಾರತ ದೇಶಕ್ಕೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ. ಇಂಥ ಸುಳ್ಳು ಇತಿಹಾಸಗಳು ಬಹಳ ಕಾಲ ಉಳಿಯಲ್ಲ. ಸತ್ಯ ಉಳಿತದೆ ಅಂತ ನಂಬಿದವನು ನಾನು. ಅವನು ನೋಡಿ, ಟಿಪ್ಪು ಹೈದರಾಲಿ ಬಗ್ಗೆ ಒಂದು ಸಾಲು ಬರೀತಾನೆ. ಹೈದರ ಆಲಿಯು ಅರಿತವನಲ್ಲವು ಓದು ಬರಹವೆಂತೆಂಬುದನ್ನು, ಆದರೂ ಖಚಿತದಿ ಕನ್ನಡ ಭಾಷೆಯಳು ಮಾತನಾಡುವುದನ್ನು ಅರಿತಿದ್ದನು. ನೋಡಿ, ಮೊನ್ನೆ ನಾನು ಫೇಸ್ಬುಕ್ ಅಲ್ಲಿ ಏನೋ ಟಿಪ್ಪುನ ಬಗ್ಗೆ ಬರೆದಾಗ ಒಬ್ಬ ಬರ್ದಿದ್ದ, ಅವನಿಗೆ ಕನ್ನಡ ಎಲ್ಲಿ ಬರ್ತಿತ್ತು ಅಂತ. ನಾನು ಬರ್ದೆ, ಅವ ಅಲ್ಲಪ್ಪ, ಅವನ ಅಪ್ಪನಿಗೂ ಕನ್ನಡ ಬರ್ತಿತ್ತು ಅಂತ ಬರ್ದೆ ನಾನು. ಟಿಪ್ಪುವಿನ ಅಪ್ಪನಿಗೂ. ಈಗ ಒಂದು ಕರ್ನಾಟಕವನ್ನ ಆಳುವ ಒಬ್ಬ ಅರಸನಿಗೆ ದೇಶಿ ಭಾಷೆ ಬರದಿದ್ರೆ ಹೆಂಗೆ ಹೇಳ್ತಾನೆ? ಈಗ ನಾನು ಡೆಲ್ಲಿಲಿ ಇದ್ದೀನಿ, ನನಗೆ ಹಿಂದಿ ಬರದಿದ್ರೆ ಬದುಕುದು ಹೇಗೆ? ಸೊ ಅಂದ್ರೆ ಒಂದು ಸಿಂಪಲ್ ಲಾಜಿಕ್ ಕೂಡ ನಮ್ಮ ಜನಗಳಿಗೆ ಅರ್ಥ ಆಗೋದಿಲ್ಲ ಅಂತ. ಆದ್ರಿಂದ ಹೈದರ ಆಲಿಯು ಅರಿತವನಲ್ಲವ ಓದು ಬರಹವೆಂತೆಂಬುದನ್ನು, ಆದರೂ ಖಚಿತದಿ ಕನ್ನಡಿಗಳು ಮಾತನಾಡುವುದನ್ನು ಅರಿತಿದ್ದನು. ಮೋದದಿ ವೈರಿಗಳ ಮರ್ದಿಸಿ ಮೈಸೂರ ಧ್ವಜ ಮೆರೆಸಿದ್ದನು. ನೋಡಿ, ಅವ ಏನು ಪಾಕಿಸ್ತಾನದ ಧ್ವಜ ಮೆರೆಸಿದ್ನ ಅಥವಾ ಅಲ್ಲೆಲ್ಲೋ ಮಿಡ್ಲ್ ಈಸ್ಟ್ ಮೆರೆಸಿದ್ನ? ಅವ ಹಾರಿಸಿದ ಧ್ವಜ ಮೈಸೂರು ಧ್ವಜವನ್ನು ಮೆರೆಸಿದ್ದನು. ಈದರೆಯಿಂದಲೇ ಕಣ್ಮರೆಯಾದನು, ಕನ್ನಡದ ಗಂಡುಗಲಿ ಎಂದೆನಿಸಿದನು. ಇದು ಜನಗಳು ಹೇಳಿದ್ದು. ಅವ ಕನ್ನಡದ ಗಂಡುಗಲಿ ಅಂತ ಹೇಳಿದಂತೆ. ಈ ತರದ ಅನೇಕ ವಿವರಗಳನ್ನ ಅದರಲ್ಲಿದೆ. ನಾನು ಅದನ್ನ ಪೂರ್ತಿ ಹೇಳುವುದಿಲ್ಲ. ಆದ್ರೆ ಕೊನೆಗೆ ಟಿಪ್ಪು ಸುಲ್ತಾನನ ಯುದ್ಧ ಆಗಿ ಸತ್ತಾಗ ಅದರ ವಿವರಗಳೆಲ್ಲ ಇದೆ. ಖಾಸಾ ದಂಡಿನ ಶ್ರೇಷ್ಠ ಮುಖಂಡರ ಮೋಸವು ಸುಲ್ತಾನರಿಗೆ ಅರಿವಾಯ್ತು. ಮಸಲತ್ತು ಮಾಡಿದ ಮೀರು ಸಾಧಕನಿಗೆ ದೇಶದ್ರೋಹಿ ಎಂಬ ಹೆಸರಾಯ್ತು. ಅದೆಲ್ಲ ಆಯ್ತು. ಆದ್ರೆ ಟಿಪ್ಪು ಸತ್ತ ಮೇಲೆ ಅವ ಬರೆಯುವುದು ನೋಡಿ, ಟಿಪ್ಪು ಸುಲ್ತಾನನ 17 ವರ್ಷದ ಆಡಳಿತ ಕೊನೆಯಾಯ್ತು.
ಟಿಪ್ಪು ರಾಜ್ಯದಳು ಶರಾಬು ಗಾಂಜಾ ಶೇಂದಿಯು ಅಫೀಮು ಇರಲಿಲ್ಲ. ನೋಡಿ, ಇದು ಹಿಸ್ಟೋರಿಕಲ್. ಇವರೆಲ್ಲ ಏನೇನೇನೋ ಕತೆ ಹೇಳ್ತಾರಲ್ಲ, ಆದ್ರೆ ಇದು ಟಿಪ್ಪು ಸತ್ತು ಒಂದು 5-6 ವರ್ಷದಲ್ಲಿ ಸೃಷ್ಟಿಯಾದಂತ ಒಂದು ಇದರಲ್ಲಿ ಲಾವಣಿಯಲ್ಲಿ ಟಿಪ್ಪು ರಾಜ್ಯದಳು ಶರಾಬು ಶೇಂದಿ ಗಾಂಜಾ ಅಫೀಮು ಇರಲಿಲ್ಲ. ಟಿಪ್ಪುವಿನ ಕಾಲದಳು ಜೂಜಿನಾಟ ಮೇಣು ವ್ಯಭಿಚಾರದ ಸುಳಿವಿಲ್ಲ, ಜ್ಞಾಪಕವಿದ್ದಿದ್ ಸಬ್ಬಲ್ ರಾಣಿಯ ಎನ್ನಿ ಭೀತಿಯು ಜನಕ್ಕೆಲ್ಲ ಅಂತ ಟಿಪ್ಪುವಿನ ಬಗ್ಗೆ ಅದನ್ನ ಹೇಳ್ತಾನೆ. ಆಮೇಲೆ ಈ ಟಿಪ್ಪುವಿನ ಲಾವಣಿ ಅಂತ ಗೂಳೇಶ್ ಬರ್ದಿದ್ರಲ್ಲಿ ಏನು ವಿಶೇಷ ಇದೆ ಅಂತಂದ್ರೆ, ಟಿಪ್ಪುವಿನ ಅರಮನೆಯ ರಾಣಿಯರ ಬಗ್ಗೆ ಅದರಲ್ಲಿ ಹೆಚ್ಚು ವಿವರ ಇದೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆ ರಾಣಿಯರ ಬಗ್ಗೆ, ಟಿಪ್ಪುವಿನ ಬಗ್ಗೆ ಇದೆ, ಆಫ್ ಕೋರ್ಸ್ ಇದೆ, ಆದ್ರೆ ವಿಶೇಷವಾಗಿ ಟಿಪ್ಪುವಿನ ರಾಣಿಯರನ್ನ ಹೇಗೆ ನೋಡಿಕೊಂಡ ಅಂತ ಬಹಳ ಒಳ್ಳೆಯ ವಿವರಣೆ ಇದೆ. 1-2 ಸಾಲ ಓದ್ತೀನಿ ನಾನು. ಟಿಪ್ಪು ಅಲ್ಲಿ ವೈರಿಗಳು ಬರ್ತಾ ಇದ್ದಾಗ ಏನ್ ಮಾಡ್ತಾನೆ ಅಂತಂದ್ರೆ, ಅಂತಃಪುರಕ್ಕೆ ಹೋಗಿ ಶೃಂಗಾರ ಸ್ತ್ರೀಯರಳು ಚಂದದಿ ಹೇಳುವ ಒಂದು ಮಾತನ್ನು ಹೇಳ್ತಾನೆ, ಇಂದು ನಿಮ್ಮಯ ತಂದೆ ಮನೆಗೋಗಿ ಕುಂದದೆ ಬಾಳಿರಿ ನೀವೆಲ್ಲ. ಚೆನ್ನಾಗಿ ಹೇಳ್ತಾನೆ, ನಾನು ಯುದ್ಧದಲ್ಲಿ ಸಾಯುವುದು ಗ್ಯಾರಂಟಿ ಆಗಿದೆ, ನೀವು ಸಾಯಬಾರದು, ನೀವು ನಿಮ್ಮ ತಂದೆ ಮನೆಗಳಿಗೆ ಹೋಗಿ ಅಂತ. ನಾನು ಆಗಲೇ ಹೇಳಿದಾಗ, ಯು ಡೋಂಟ್ ಟೇಕ್ ಇಟ್ ಎಸ್ ಎ ಹಿಸ್ಟೋರಿಕಲ್ ಟ್ರುತ್. ಇಟ್ ಮೇ ಬಿ ಹಿಸ್ಟೋರಿಕಲ್ ಟ್ರುತ್ ಆಲ್ಸೋ. ಆದ್ರೆ ಸ್ತ್ರೀಯರ ಮೇಲೆ ಅವನಿಗೊಂದು ಕಳಕಳಿ ಇತ್ತು ಎಂಬುದು ಗೊತ್ತಾಗ್ತದೆ. ನೀವು ಮಲಬಾರ್ನಲ್ಲಿ ಎದೆ ಬಿಟ್ಟು ಓಡಾಡ್ತಿದ್ದಂತ ದಲಿತ ಮಹಿಳೆಯರಿಗೆ ರೌಕೆ ಕೊಟ್ಟವ ಟಿಪ್ಪು ಅಲ್ವಾ? ಅಲ್ಲಿಯ ಉಚ್ಚ ಜಾತಿಯವರು, ಈವನ್ ಐ ಶುಡ್ ನಾಟ್ ಸೇ, ನಾನು ವೆನ್ ಐ ವಾಸ್ ಯಂಗ್, ನಾನು ಕೇರಳದಲ್ಲಿ ಎದೆಗೆ ಬಟ್ಟೆ ಹಾಕದೆ ಓಡಾಡ್ತಿದ್ದ ದಲಿತ ಮಹಿಳೆಯರನ್ನು ನಾನೇ ನೋಡಿದ್ದೇನೆ. ನನ್ನ ಹತ್ರ ಫೋಟೋ ಕೂಡ ಇದೆ. ಐ ಕಾಂಟ್ ಶೇರ್ ಇಟ್ ಬಿಕಾಸ್ ಆಫ್ ಮೈ ಎಥಿಕಲ್ ಕ್ವಶನ್. ಐ ಹ್ಯಾವ್ ಫೋಟೋ ಆಲ್ಸೋ. ಆಗ ನೀವ್ಯಾಕೆ ಹಾಕಬಾರದು ಅಂತ ರೌಕೆ ಕೊಟ್ಟವನು ಟಿಪ್ಪು. ಅಂದ್ರೆ ಟಿಪ್ಪುವಿಗೆ ಮಹಿಳೆಯರ ಮೇಲೆ ಗೌರವ ಇತ್ತು ಎಂಬುದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಅಂಶ. ನೋಡಿ, ಅಂತಃಪುರಕ್ಕೆ ಹೋಗಿ ಶೃಂಗಾರ ಸ್ತ್ರೀಯಳು ಚಂದದಿ ಹೇಳುವ ಇಂದು ನಿಮ್ಮಯ್ಯ ತಂದೆ ಮನೆಗೆ ಹೋಗಿ ಕುಂದದೆ ಬಾಳಿರಿ ನೀವೆಲ್ಲ. ಬಾಹಾರ ಮುಖ ನೋಡಿ, ಬಾಹಾರ್ ಹೊರಗೆ ಮುಖ ನೋಡಿ ಬಹುದುಃಖ ಮಾಡುತ್ತಾ ಯಾ ಮಹಮ್ಮದ್ ಅನ್ನುವನಲ್ಲ, ಅಸುಳರ ಮುಖ ನೋಡಿ ವಸುದೆ ಆಳುವ ರಾಜ ವ್ಯಸನದಿಂದಲೇ ಬಿದ್ದನಲ್ಲ. ಸೊ ಅದು ಆತರ ತುಂಬಾ ಚೆನ್ನಾಗಿದೆ. ಅಂದ್ರೆ ಅವರ ಮಹಿಳೆಯರು ಅಳುವ ಕಥೆಗಳು. ಇದನ್ನೆಲ್ಲ ಓದೋದಿಲ್ಲ ನಾನು, ಸಮಯ ಕಡಿಮೆ ಇದೆ. ಆಮೇಲೆ ಅವನು ಸತ್ತಾಗ ಮಹಿಳೆಯರ ಅಳುವುದನ್ನು ತುಂಬಾ ಅದ್ಭುತವಾಗಿ ಭಾಗ ಹೇಳ್ತದೆ. ಹಾ ಕಾಂತ ಎನ್ನಯ ಕಾಂತ ಮಡಿದೆ ರಣದಲ್ಲಿ, ಹಾ ಪ್ರಾಣರತ್ನ ನಿನ್ನ ಅಗಲಿ ಇರುವುದೆಂಗೆಲ್ಲಿ, ನಗಮುಖದ ಚೆಲುವನೆ ಮಾತನಾಡೋ ಬಾಯಲ್ಲಿ, ಬಡಕೋಂತ ಹೊರಳುತ್ತಾರೆ ಕಾಂತನ ಸುತ್ತ ಅಳುತ್ತಲ್ಲಿ, ಮಾರನಂತ ಸುಂದರನೆ ಮಾತನಾಡೋ ಬಾಯಲ್ಲಿ ಅಂತ. ನೀವು ಲೇಡನ್ನ ಕಲೆಕ್ಟ್ ಮಾಡಿದ ಪೇಂಟಿಂಗ್ಸ್ಗಳು ಇವತ್ತು ರಾಯಲ್ ಏಸಿಯಾಟಿಕ್ ಸೊಸೈಟಿಯಲ್ಲಿ ಇದೆ, ಅದು ಆನ್ಲೈನ್ ಸಿಗುತ್ತೆ. ಅದರ ಒಂದು ಪೇಂಟಿಂಗ್ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಟಿಪ್ಪು ಬಿದ್ದಿದ್ದಾನೆ ಮತ್ತೆ ಸುತ್ತ ಮಹಿಳೆಯರು ಅಳ್ತಾ ಇದ್ದಾರೆ. ಅದು ನೋಡಿ ಇಲ್ಲಿ ಬಂದಿದೆ. ಅಂದ್ರೆ ಇದು ಒಂದು ಹಿಸ್ಟೋರಿಕಲ್ ಫ್ಯಾಕ್ಟ್ ಆಗಿರ್ಬೇಕು ಅಂತ ಹೇಳುದು. ನೋಡಿ, ಅವನು ಸತ್ತಾಗ ಹಿಂದೂ ಮುಸಲ್ಮಾನರು ಒಂದಾಗಿ ಬಂದು ಎಲ್ಲಿ ನಮ್ಮ ದೊರೆ ಎಂದು ಹುಡುಕಿದರು. ನೋಡಿ, ಮುಸಲ್ಮಾನರು ಬಂದು ಹುಡುಕಿದ್ರು ಅಂತ ಹೇಳ್ತಾ ಇಲ್ಲ ಅವನು. ಹಿಂದೂ ಮುಸಲ್ಮಾನರು ಎಲ್ಲರೂ ಒಂದಾಗಿ ಬಂದು ಹುಡುಕಿದರು, ನಮ್ಮ ಆಳ್ದ ಪ್ರಭುವಿನ ಅನ್ನದ ಋಣವು ಇಂದಿಗೆ ತೀರಿತೆಂದು. ನಮ್ಮನ್ನ ಆಳಿದ ಅನ್ನದ ಋಣ ತೀರಿತು ಅಂತ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬಂದು ಟಿಪ್ಪು ಇವರು ಮತಾಂತರ ಮಾಡಿದ, ಹಿಂದೂ ದ್ರೋಹಿ, ಅವ ಅಷ್ಟು ಕನ್ವರ್ಷನ್ ಮಾಡಿದ, ಇಷ್ಟು ನೀವು ಟಿಪ್ಪು ಕನ್ವರ್ಟ್ ಮಾಡಿದ ಅಂತ ಈಗ ಕಳೆದ ಒಂದು 10 ವರ್ಷದಲ್ಲಿ ಬರುವ ಕಥೆಗಳನ್ನ, ಆ ಸಂಖ್ಯೆಯನ್ನು ನೀವು ಸೇರಿಸಿದ್ರೆ ಇಟ್ ವಿಲ್ ಕ್ರಾಸ್ ಇಂಡಿಯನ್ ಪಾಪ್ಯುಲೇಷನ್. 100 crore ಜಾಸ್ತಿ ಆಗ್ತದೆ. ಅಷ್ಟು ಕತೆ ಕಟ್ತಾ ಇದಾರ. ಕೆಲವರು 80,000 ನಮ್ಮ ಕಡೆ ಕನ್ವರ್ಟ್ ಮಾಡಿದ ಅಂತ ಹೇಳಿದ್ರು, ಇನ್ನು ಕೆಲವರು 60,000. ಹಾಗೆ ಎಲ್ಲಿತ್ತು ಜನ? ಈ ಕೊಡಗಿನಲ್ಲಿ 80,000 ಕನ್ವರ್ಷನ್ ಮಾಡಿದ್ದು ಅಂತ, ಅಲ್ಲಿ ಈಗ ಇರುದೇ 80,000 ಜನ. ಆಗ ಎಲ್ಲಿತ್ತು? ಸೊ ಇದು ಸಂಖ್ಯೆ ಹೆಚ್ಚು ಮಾಡುದು. ಮಂಡ್ಯದಲ್ಲಿ ಅಷ್ಟು ಕನ್ವರ್ಟ್ ಮಾಡಿದ್ರು, ಕೊಡಗಿನಲ್ಲಿ ಇಷ್ಟು ಕನ್ವರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಕೋಟಿ ಜನಗಳನ್ನು ಕನ್ವರ್ಟ್ ಮಾಡಿದ್ರೆ ಎಲ್ಲಿ ಹೋದ್ರು ಅವರು? ಅಷ್ಟು ಜನ ಇದ್ರ? ಆಲ್ ಫಾಲ್ಸ್ಲಿ, ಐ ಮೀನ್ ಸುಳ್ಳುಗಳನ್ನ ಕಲೆಕ್ಟ್ ಮಾಡೋದು ತಮ್ಮ ಪೊಲಿಟಿಕಲ್ ಎಜೆಂಡಕ್ಕೋಸ್ಕರ. ಸೊ ಅದು ಅವನು ಸತ್ತ ವಿವರಣೆಗಳನ್ನು ಅಲ್ಲಿ ಕೊಡ್ತಾರೆ. ಆಮೇಲೆ ಟಿಪ್ಪುವಿನ ಬೀಳಿನ ಹಾಡು ಅಂತ ಇದೆ. ಅದರಲ್ಲಿ ಟಿಪ್ಪುವಿನ ಒಂದು ಸಣ್ಣ ವರ್ಣನೆ ಇದೆ. ಇದು ತುಂಬಾ 24 ಪೇಜ್ ಇದೆ. ಆ ಟಿಪ್ಪುವಿನ ಒಂದು ಸಣ್ಣ ವರ್ಣನೆ. ಅವ ಹೇಗಿದ್ದ ನೋಡಿ. ಪಾಪ
ವ್ಯರ್ಥವಾಯಿತು ಪ್ರಾರ್ಥನೆ ಎಲ್ಲ ಹಿರಿಯರ ಹರಕೆ ಎಲ್ಲ ರಂಗ. ನೋಡಿ ಅವನು ಸಾಯುವಾಗ ಬೇಡಿಕೊಳ್ಳುವುದು ರಂಗನಾಥನನ್ನು, ಶ್ರೀರಂಗಪಟ್ಟಣದ ರಂಗನಾಥನನ್ನು. ಎಲ್ಲಿ ಕಮ್ಯುನಲಿಸಮ್, ಎಲ್ಲಿ ಜಾತಿವಾದ? ಇದು ಅವನು ಸತ್ತ ಕೆಲ ವರ್ಷದಲ್ಲಿ ಜನ ಬರೆದಿರುವುದು. ಶ್ರೀರಂಗಪಟ್ಟಣವನ್ನು ಹೇಗೆ ಬೆಳೆಸಿದ್ದ? ನನ್ನ ಹತ್ರ ಒಂದು ಡಾಕ್ಯುಮೆಂಟರಿ ಇದೆ, ನಾನು ಅದನ್ನ ಇನ್ನೊಂದ್ಸರಿ ನಿಮಗೆ ಅದರ ಬಗ್ಗೆ ತೋರಿಸ್ತೇನೆ. ವ್ಯರ್ಥವಾಯಿತು ಪ್ರಾರ್ಥನೆ ಎಲ್ಲ ಹಿರಿಯರ ಹರಕೆ ಎಲ್ಲ ರಂಗ, ನಿನ್ನ ಕೊನೆಗಾಲದ ವಿಧಿಸಿದ ಕೂಡಲೇ ಬಯಲೆಲ್ಲ. ಎಷ್ಟು ಸಣ್ಣ, ಸಿ ದಿಸ್ ಇಸ್ ಇಂಪಾರ್ಟೆಂಟ್, ಎಷ್ಟು ಸಣ್ಣ ಬಂದೂಕದ ಗುಂಡು ನಿನ್ನೆದೆಯನ್ನು ಕೊರೆಯಿತೋ, ಎಷ್ಟು ಬೇಗ ನಿನ್ನ ಸಾಮ್ರಾಜ್ಯ ಹಾಳಾಗಿ ಹೋಯಿತು ಅಂತ. ಈ ಲಾವಣಿಯಲ್ಲಿ ಒಂದು ಸಣ್ಣ ಗುಂಡು ಅವನನ್ನು ಕೊಂದಿತು ಅಂತ. ಬಹುಶಃ ಪಿಸ್ತೂಲ್ನ ಗುಂಡು ಇರ್ಬೋದು ಅದು, ಯಾಕಂದ್ರೆ ನಮ್ಮವರಿಗೆ ಬಹಳ ದೊಡ್ಡ ದೊಡ್ಡ ಬಂದೂಕ ನೋಡಿ ಗೊತ್ತಿತ್ತು, ಪಿಸ್ತೂಲ್ನ ಕಲ್ಪನೆ ಅಷ್ಟು ಇದ್ದಿರ್ಲಿಕ್ಕಿಲ್ಲ ಅಂತ ನನಗೆ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಬಟ್ ಇವನು ಹೇಳ್ತಾ ಇರೋದು ಒಂದು ಸಣ್ಣ ಗುಂಡು ನಿನ್ನನ್ನು ಕೊಂದಿತು ಅಂತ ಹೇಳುವುದನ್ನ ಹೇಳ್ತಾನೆ. ಸೊ ನಾಲ್ಕನೇ ಇನ್ನೊಂದು ಟಿಪ್ಪುನ ಬಾಲ್ಯದ ಬಗ್ಗೆ ಒಂದು ಲಾವಣಿ, ಟಿಪ್ಪು ಸುಲ್ತಾನ್ ಅಂತ ಒಂದು ಲಾವಣಿ ಹೇಳ್ತದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಅಂದ್ರೆ ಅದು ಹಿಸ್ಟೋರಿಕಲಿ ಕೂಡ ಅದು ಪ್ರೂವ್ಡ್. ಅದು ಸಣ್ಣ ಒಂದು ಭಾಗ ಹೇಳ್ತಾನೆ, ಟಿಪ್ಪು ಹೇಗಿದ್ದ ಚಿಕ್ಕದಿದ್ದಾಗ ಅಂತ. ಬ್ರಾಹ್ಮಣನ ಮನೆಯೊಳಗೆ ಚಾಕರಿ ಇದ್ದ ಟಿಪ್ಪು ಆಗ, ಸಣ್ಣವನು ಇರುತ್ತಾನ ಕಾವುತ್ತಿದ್ದ ಆಕಳುದನ, ದನ ಕಾಯ್ತಾ ಇದ್ದ, ಕಾಡುತ್ತಿದ್ದ ಆಕಳುದನ, ನಿತ್ಯ ನೇಮ ಹೋಗುವನು ಹೊಲಕ, ಬಿಟ್ಟು ದನ ಗಿಡದ ಬುಡಕ, ಮಲಗುವನು ಬೇಷಕ ಯಾರ ಭಯವಿಲ್ಲ. ದನ ಕಾಯ್ತಾ ಮರದ ಕೆಳಗೆ ಮಲ್ಕೊಂಡು ಇದ್ದಂತ ಒಬ್ಬ ಹುಡುಗ ಮುಂದೆ ಸುಲ್ತಾನನಾಗಿ ಮೆರೆದ ಅಂತ ಹೇಳುವಂತ ವಿವರವನ್ನ ಈ ಲಾವಣಿ ಹೇಳ್ತದೆ. ಸೊ ಕೊನೆಯದಾಗಿ ಇನ್ನೊಂದು ಲಾವಣಿ, ಅವನು ಹೇಗೆ ಅದು ಅಂದ್ರೆ ಏನು ಮೋಸವಾಯಿತು ಅಂತ ಆ ಮೋಸದ ಬಗ್ಗೆ ಹೇಳ್ತಾನೆ. ಕಡಿದ ಕಲ್ಲಿನ ಕೋಟೆ, ಗುಡುಗುಡಿಸುವ ಗುಂಡು, ಬಿಡದ ಬಾಲ್ಯಗಳತ್ತು ಸಾವಿರವು, ಒಡನೆ ಬಲ್ಲಾಳರಾಯ ದಂಡೆತ್ತಿ ಬರುವಾಗ ಸಡಗರ ಸಂಪತ್ತು ಕ್ಷಣದಲ್ಲಿ ಹಾರಿ ಹೋಯಿತಲ್ಲ, ಕ್ಷಣ ಮಾತ್ರದಲ್ಲಿ ಶ್ರೀರಂಗಪಟ್ಟಣ ಕುಸಿದು ಹೋಯ್ತಲ್ಲ. ಏನು ಮೋಸವಾಯಿತು, ಮುತ್ತು ರತ್ನ ಚೆಲ್ಲಿ ಹೋಯಿತು. ಎಷ್ಟು ಚೆನ್ನಾಗಿದೆ. ಏನು ಮೋಸವಾಯಿತು, ಮುತ್ತು ರತ್ನ ಚೆಲ್ಲಿ ಹೋಯಿತು, ಮದ್ದು ಗುಂಡುಗಳ ಸಿರಿರಂಗಪಟ್ಟಣಗಳ ಗಳಿಗೇಲಿ ಸೂರ್ಯ ಹೋಯಿತು, ಬಡಗಲ ಬತೇರಿ ಒಳಗಡೆ ಬೆಂಕಿ ನವಾಬ ಬಿದ್ದ, ತೆಂಕಲ ಬತೇರಿ ಒಳಗಡೆ ಸೈದ್ ಗಫೂರ್ ಬಿದ್ದ. ಇವೆಲ್ಲ ಹಿಸ್ಟೋರಿಕಲ್ ಫಿಗರ್ಸ್ ಅಂತ ಗೊತ್ತಿದೆ ನಿಮಗೆ. ಹಾರಿ ಕಡಿಯುವ ನಮ್ಮ ಬೆಂಕಿ ನವಾಬ ಬಿದ್ದ ಅಂತ ಹೇಳ್ತಾರೆ. ಸೊ ಈ 6 ಲಾವಣಿಗಳು ಟಿಪ್ಪುವಿನ ಬಗ್ಗೆ ಈಗ ಏನು ಕೋಮುವಾದಿಗಳು ಅಥವಾ ನಾನು ನನ್ನ ಭಾಷೆಯದಾದ್ರೆ ದೇಶದ್ರೋಹಿಗಳು ಏನನ್ನ ಕಥೆಯನ್ನು ಕಟ್ಟಿ ಹೇಳ್ತಾ ಇದ್ದಾವೋ ಅದಕ್ಕೆ ವ್ಯತಿರಿಕ್ತವಾದಂತ ಲಾವಣಿಗಳನ್ನ ಇವು ಹೇಳ್ತವೆ. ಸೊ ಈ ತರದ ಮಾಹಿತಿಗಳನ್ನ ನಾವು ಹೆಚ್ಚು ಕಲೆಕ್ಟ್ ಮಾಡುತ್ತಾ, ಹೆಚ್ಚು ಕಿವಿ ಕೊಡುತ್ತಾ, ನಮ್ಮ ಚರಿತ್ರೆಯಲ್ಲಿ ಜನಗಳು ಇವರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾ ನಾವು ಬೆಳಿಬೇಕಾಗಿದೆ. ಅದು ನಮ್ಮ ಸಂಸ್ಕೃತಿಯ ಉಳಿವಿಗೆ, ಅದು ಕರ್ನಾಟಕದ ಉಳಿವು ಹೌದು, ದೇಶದ ಉಳಿವು ಹೌದು, ನಮ್ಮ ಮತ್ತು ನಿಮ್ಮ ಉಳಿವು ಕೂಡ ಹೌದು. ಅದು ಬಹಳ ಅಗತ್ಯ ಎಂಬ ಮಾತನ್ನು ಹೇಳಿ ನಾನು ಸ್ವಲ್ಪ ಸಮಯ ಜಾಸ್ತಿ ತೆಕ್ಕೊಂಡೆ. ಇಷ್ಟು ಅವಕಾಶ ಕೊಟ್ಟ ಹಂಬಲ್ ಇಂಟೆಲೆಕ್ಚುವಲ್ಸ್ಗೆ ನನ್ನ ಕೃತಜ್ಞತೆಗಳನ್ನ ಸಮರ್ಪಿಸಿ 2 ರಿಕ್ವೆಸ್ಟ್ ಅನ್ನ ನಾನು ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ. ಒಂದು, ಟಿಪ್ಪುವಿನ ಲಾವಣಿಗಳು ಮಾರ್ಕೆಟ್ ಅಲ್ಲಿ ಸಿಗ್ಲೇ ಇಲ್ಲ ಅಂದ್ರೆ ನೀವು ಹಂಬಲ್ ಇಂಟೆಲೆಕ್ಚುವಲ್ಸ್ ಸ್ವಲ್ಪ ಎಲ್ಲ ಕೈಯಿಂದ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ಅದನ್ನ ಪ್ರಿಂಟ್ ಮಾಡಿ ಕಡಿಮೆ 10 ರೂಪಾಯಿಗೆ ಕೊಡಿ. ನೀವು 10 ರೂಪಾಯಿಗೆ ಕೊಡಿ. ಸಿ, ವಿ ಆರ್ ನಾಟ್ ಹಿಯರ್ ಟು ಮೇಕ್ ಮನಿ. We are here to disseminate some of the knowledge system. That is our humble ಕೆಲಸ. ಅದು ಮಾಡಿ. ಇನ್ನೊಂದು, ನಿಮಗೆ ಟೈಮ್ ಇದ್ದಾಗ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರನ್ನ ಇಂಥದೇ ಒಂದು ಉಪನ್ಯಾಸಕ್ಕೆ ಕರೆಸಿ ಸಾಕಷ್ಟು ಪ್ರಚಾರ ಕೊಟ್ಟು, ಆದಿಲ್ ಶಾಹಿಗಳ ಲಿಟರೇಚರ್ ಈಗ ಕನ್ನಡಕ್ಕೆ ಬಂದಿದೆ, 22 ವಾಲ್ಯೂಮ್ಸ್, ಬಿಗ್ ವಾಲ್ಯೂಮ್ಸ್. ಅದರ ಬಗ್ಗೆ ಒಂದು ಉಪನ್ಯಾಸ ಮಾಡಿದ್ರೆ ಆದಿಲ್ ಶಾಹಿಗಳ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚುತ್ತದೆ. ಇದು ಬಹಳ ಅಗತ್ಯವಾಗಿ ಮಾಡಬೇಕಾದಂತ ಕೆಲಸ. ಕರ್ನಾಟಕದಲ್ಲಿ 1500ರಿಂದ ಇದ್ದಂತ ಲಿಟರೇಚರ್ ನಮ್ಮ ಕೈಗೆ ಸಿಕ್ಕಬೇಕಾದ್ರೆ ನಾವು 21ನೇ ಶತಮಾನಕ್ಕೆ ಕಾಯ್ಬೇಕಾಯ್ತು. ಅದು ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅಂತವರು ಅದನ್ನ ಅನುವಾದ ಮಾಡಿ ಕೊಡ್ಬೇಕಾಯ್ತು. ಇದು ಕನ್ನಡದ ಭಾಗ್ಯ. ಥ್ಯಾಂಕ್ಸ್ ಟು ಕೃಷ್ಣ ಕೊಲ್ಲಾರ ಕುಲಕರ್ಣಿ, and thanks to you all for listening to me in this hour. Thank you, sir. Namaskar.